ಕಾಲಾದ್ಯನವಚ್ಛಿನ್ನಾನಂತ ಚಿನ್ಮಾತ್ರಮೂರ್ತಯೇ ಸ್ವಾನುಭೂತೆ ಕಮಾನಾಯ ನಮಃಶಾಂತಾಯ ತೇಜಸ್ಸೆ. ನಮ್ಮ ಮಲ್ಲಯ್ಯ ಅಜ್ಜ ಮತ್ತು ಬಾಲ್ಕಿ ಅಪ್ಪಗಳು ಯಾರ್ಯಾರಿಗೆ ನಮಸ್ಕಾರ ಹೇಳ್ಯಾರ ಅವರೆಲ್ಲರಿಗೂ ನಮಸ್ಕಾರಗಳು. ನಾವು ಸ್ಪೆಷಲ್ ಹೇಳೋ ಅವಶ್ಯಕತೆನೇ ಇಲ್ಲ. ಮತ್ತು ಯಾರ್ಯಾರು ಎದ್ದು ಮನೆಗೆ ಹೋಗ್ಯಾರ ಅವ್ರಿಗೆ ಡಬಲ್ ನಮಸ್ಕಾರ. ಮತ್ತು ಅರ್ಧಂಬರ್ಧದಾಗ ಹೋಗ್ಬೇಕನ್ನೋ ಏನು ವಿಚಾರದಾಗ ಅದೀರಿ ಅವ್ರಿಗೆ ನಮಸ್ಕಾರ. ಯಾವಾಗ ಬೇಕಾದಾಗ ಹೋಗ್ಬೋದು. ಹೋಗಿ ಹೊಳ್ಳಿ ಬರ್ಬೇಕಂತಿದ್ರಿ ಅಂದ್ರೆ ಅವ್ರಿಗೆ ನಮಸ್ಕಾರ. ಇರಲಿಲ್ಲ ಅಂದ್ರೆ ಆ ದಂಡಿಗೆ ನಿಂತಾರಲ್ಲ ನಮ್ಮ ಅಣ್ತಮ್ಮರು, ಯಾವಾಗ ಬೇಕಾದಾಗ ಹೋಗ್ತಾರ ಬೇಕಾದಾಗ ಬರ್ತಾರೆ. ಅವ್ರು ಫುಲ್ ಅವು ಬರೋದ ತಡಾಗಿ ಬರ್ತಾವೆ. ಇವು ನಮ್ಮ ಅಣ್ತಮ್ಮರು. ನಮ್ಮ ಅವುಗಳು ನೋಡು 80% ಜಾಗ ಹಿಡ್ಕೊಂಡು ಕೂತಾರೆ. 7ಕ್ಕಿಂತ ಮುಂಚೆ ಮನೆ ಬಿಟ್ಟಾರ ಅವರು. ನನಗೆ ಚಿಂತೆ ಅದ, ಇವಕ್ಕೆ ಯಾವ ಕರ ಒಂದು ಕರ ಚಕ್ರ ಬಂದು ಬೆತ್ತಂದ್ರೆ ನಮ್ಮದೆಲ್ಲ ಆಟ ಬಂದ. ಬೆಳಗಿಂದ ಊಟ ಇಲ್ಲ, ನಿದ್ದಿಲ್ಲ, ನೀರಿಲ್ಲ, ಏನೂ ಇಲ್ಲ. ಯಾಕಂದ್ರೆ ನಮಗೆ ಅಜ್ಜವ್ರು ಹೇಳಿದ್ರು 12:30 ಗಂಟೆಗೆ ನಮ್ಮದು ಮೆರವಣಿಗೆ ಮುಗಿತೈತ್ರಿ ಅಂತ. ನಾ ಪ್ರಸಾದ ಮಾಡಿ ಹೋಗ್ತೇನ್ರಿ ಅಂತಂದೆ. ಅಣ್ಣನ ಓಡ್ಕೋತಾನೆ ಬಂದಪ್ಪ, ನಡ್ರಿ 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 ಅಂತ. ಅಂದ್ರೆ ತಾವು 10ಕ್ಕೆ ಇಲ್ಲಿ ಬಂದಿರಂದಾಗ 9ಕ್ಕೆ ಇಲ್ಲಿ ಬಂದಿರಂದಾಗ 8ಕ್ಕೆ 7ಕ್ಕೆ ಬಿಟ್ಟಿರು ಊರಾಗ. 7ಕ್ಕೆ ನೀವು ಮೆರವಣಿಗೆ ಶುರು ಮಾಡಿರಂದಾಗ ಮನ್ಯಾಗಿಂದ ಯಾವಾಗ ಬಿಟ್ಟರು ಬೇಡ ಅಂತ ನಾ ವಿಚಾರ ಮಾಡಕತ್ತೀನಿ. ಮತ್ತು ಮತ್ತೊಂದು ಏನು ತಲೆಯಾಗ ವಿಚಾರ ಬಂತು ಅಂದ್ರೆ 16 ಸೋಮವಾರ ಮಾಡ್ತೀರಿ, ಶಿವರಾತ್ರಿ ಮಾಡ್ತೀರಿ, ನವರಾತ್ರಿ ಮಾಡ್ತೀರಿ. ಅದ್ರಾಗ ಇದೊಂದು ದಿವಸ ಏನು ಭಾಳ ಕಠಿಣ ಆಕತ್ತೀನಿ. ಇದು ಅದರ ಅಪ್ಪ ಅನ್ನೋದು. ಇಷ್ಟೆಲ್ಲ ವ್ರತ ವೈಕಲ್ಯ ಏಕಾದಶಿ ಅವು ಇವು ಮಾಡೋ ಮಂದಿ ಐತೆ. ಇವತ್ತೊಂದು ದಿವಸ ಏಕಾದಶಿ ದುಪ್ಪಟ್ಟು ಖಾಸಿ ಹಿಂದಗಡೆ, ಈಗಲ್ಲ ಆದೀತು ಅಂತ 108 ದಿವಸ ಹತ್ತರ್ಗಾದವ್ರು ನೀವು ಭಾಳ ಭಾರಿ ಮಂದಿಪ್ಪ. ಭಾರಿ ಮಂದಿ ಅಂತಂದ್ರೆ ಭಾರಿನೇ ಅನ್ಬೇಕು. ಮತ್ತು ನಿರಂತರವಾಗಿ 108 ದಿವಸ ದಾಸೋಹ, ಜ್ಞಾನದಾಸೋಹ, ಅನ್ನದಾಸೋಹ ಮಾಡ್ಕೊತ ಬರೋದು ಬ್ಯಾಸ್ರ ಇಲ್ಲಂದ್ರೆ ಸಾದಾ ಕೆಲಸ ಅಲ್ಲ ಅಂತ. ನಿಮ್ಮ ಊರಾಗ ಇಟ್ಟು ದೊಡ್ಡ ದೊಡ್ಡ ಮಂದಿ ಹುಟ್ಟೈತೆ ಕಾಣುತ್ತೆ. ಮತ್ತು ಊರೂ ದೊಡ್ಡದೈತೆ. ಬರಗಾಲ ನಾಡಿನಾಗಿದ್ದರೂ ಸಹಿತ ನಾವೇನು ಬಡವರು ಅನ್ನುವಂಥ ಸ್ಥಿತಿ ಯಾರೂ ಇಟ್ಕೊಂಡಿಲ್ಲ, ಚಲೋ ಕಾಯ್ಕೊಂಡಿಲ್ಲ. ಯಾಕಂದ್ರೆ ಕೊಡದಲ್ಲೇ ನೀರು ಹಾಕಿ ಆಗೋಲ್ದಕ್ಕೆ ದಾಳಿಂಬ ದ್ರಾಕ್ಷಿ ಬಿಡಬಾರ್ದು. ನಿಂಬಿ, ಅಥರ್ಗಾದ ನಿಂಬಿ ಉಳಿದ ರೈತರು ನಿಮ್ಮಿಂದ ಕಲಿಬೇಕು. ನಮ್ಮ ಯಶವಂತರಾಯ ಗೌಡರು ಚಿಕ್ಕಜಿನವ್ರು ಆಗಲೇ ಹೇಳಿದರು, ನೀರಿಗಿಟ್ಟು ಬಂದೈತಿ, ಬರೋದು ಹರ್ಯಾಗೈತಿ, ಉಳಿದದ್ದು ಬರ್ತೈತಿ. ಯಾಕಂದ್ರೆ ಸಿದ್ದೇಶ್ವರ ಅಪ್ಪಗಳು ರಾಜಕೀಯವಾಗಿ ಎಂದೂ ಒಂದು ಮಾತು ಮಾತಾಡಿದವ್ರಲ್ಲ. ಆದರೆ ಇವ್ರು ಯಾವಾಗ ಭೇಟಿ ಆಕಾರ ಅವಾಗ ನಮ್ಮ ಗೌಡನ ಬೇಕಾದಾಗ ಕೇಳ್ರಿ ನೀವು, ಏನು ನಡೆದೈತಿ ನಿಮ್ಮದು? ಈ ಬಿಜಾಪುರ ಜಿಲ್ಲಾದ ಮಂದಿಗೆ ನೀವು ನೀರು ಕೊಡ್ರಿ, ನಿಮ್ಮನ್ನು ಊರಾಗ ನಿಂದ್ರಿಸ್ತಾರಂತಿದ್ರು. ನೀವೇನು ಕೇಳ್ತೀರ ಅದನ್ನು ಕೊಡ್ತಾರೆ ಅವರು, ಮೊದಲು ಅವ್ರಿಗೆ ನೀರು ಕೊಡ್ರಿ ಅಂತ ಅಪ್ಪಗಳು ಅಂತಿದ್ರು. ಇಷ್ಟ ಅಲ್ರಿ, ಬಿಜಾಪುರ ಜಿಲ್ಲೆಯ ಎಲ್ಲ ಪಕ್ಷದ ರಾಜನೀತಿಜ್ಞರನ್ನು ಕರೆಸಿ ಎಷ್ಟೋ ಸಾರಿ ಮೀಟಿಂಗ್ ಮಾಡ್ಯಾರ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಏನು ಮಾಡ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ಕೃಷಿ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ನೀರಾವರಿಯೊಳಗೆ ಏನು ಮಾಡ್ಬೋದು, ಇವ್ರ ಮ್ಯಾಗ ಚಿಂತನ ಮಂಥನ ಮಾಡಿಸ್ಯಾರ. ಇನ್ನೊಂದು ಮಾತು ನಿಮಗೆ ಭಾಳ ಮಂದಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಈ ಆಲ್ಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲಿಟ್ಟಿದ್ರು. 30-35 ವರ್ಷ ಆದರೂ ಒಟ್ಟು ಮುಗಿಯಾಕ ತಯಾರಿರಲಿಲ್ಲ. ನೀಲಗುಂದ ಸ್ವಾಮಿ ಬುದ್ಧಿಯವ್ರ ಹತ್ರ ಬಂದರು. ಅಪ್ಪರ ಏನು ಮಾಡ್ಬೇಕ್ರಿ ಇದು ಮುಗಿಯವಲ್ದು. ಬುದ್ಧಿಯವ್ರ ಮುಂದನ ನಿರ್ಣಯ ಆಯ್ತು, ಅವ್ರ ಜಿಲ್ಲಾ ತುಂಬಾ ಪದಯಾತ್ರೆ ಮಾಡ್ಬೇಕಂತ ಬುದ್ಧಿಯವರ ಪ್ರೇರಣೆ ಕೊಟ್ಟರವ್ರು. ಜಿಲ್ಲಾ ತುಂಬ ಪಾದಯಾತ್ರೆ ಮಾಡಿರಿ, ಜಾಗೃತಿ ಮಾಡಿರಿ. ಮಾಡ್ಯಾರ. ಮುಂದೆ ಏನು ಮಾಡ್ಬೇಕ್ರಿ, ನಾವು ಉಪವಾಸ ಕುಂದಿರ್ಬೇಕಂತ ಮಾಡೀವಿ ಅಂದ್ರೆ ಬುದ್ಧಿಯವ್ರಂದರು ಕುಂತ್ರಿ ಅಂದ್ರೆ ಏಳಂಗಿದ್ರಂದ್ರೆ ಕುಂದ್ರಾಕೆ ಹೋಗಬೇಡ್ರಿ ಅಂತಂದರು.
ನಾನೇನೋ ಭಾಳ ಸಣ್ಣವಿದ್ದೆ ಅವಾಗ, 22-23 ವರ್ಷ ವಯಸ್ಸಿತ್ತು ನಂದವಾಗ. ಅದೇ ಮಟ್ಟಕ್ಕಾಗಿದ್ದು ನಾನು. ಬುದ್ಧಿಯವ್ರ ಹತ್ರ ಓದಾಕಿದ್ದೀವಿ. ಎದ್ದು ಹೋಗೋರು ಇದ್ರೆ ಅಂದ್ರೆ ಕುಂದ್ರಾಕೆ ಹೋಗಬೇಡ್ರಿ ಅಂತಂದರು. ಆಯ್ತು ರೀ ಬುದ್ಧಿ ಅಂದರು. ಗಾಂಧಿ ಚೌಕ್ನಾಗ ಉಪವಾಸ ಸತ್ಯಾಗ್ರಹ ಕೂಡ್ಬೇಕಂತ ನಿರ್ಣಯ ಆಯ್ತು. ಆದ ಕೂಡಲೇ ನಮ್ಮನ್ನೆಲ್ಲ ಬುದ್ಧಿಯವರು, ನಮಗೇನೂ ತಿಳಿತಿದ್ದಿಲ್ಲ ಅದರಂದು, ಹೋಗ್ರಿ ಎಲ್ಲರೂ ಹೋಗ್ರಿ, ಅಲ್ಲಿ ಕುಂದ್ರು ಹೋಗ್ರಿ ಅಂದರು. ಹೋಗ್ರಿ ಅನ್ನೋಣ ಬಂದು ಕೂತೀವ್ರಪ್ಪ. ಎದಕ್ಕೆ ಕುಂದ್ರದು ಏನು ಕುಂದ್ರದು ಅಲ್ಲಿ ಬಂದಿಂದ ಗೊತ್ತಾಯ್ತು ಭಾಳ. ಅದು ಆ ಕಡೆ ಎಲ್ಲರಿಗೆ ಗೊತ್ತಾಯ್ತು, ಅಪ್ಪುಗಳ ಹೇಳಿಸಿ ಕುಂದ್ರಸ್ಯಾರ ಕೂಡ್ಸಕ್ಕೆ ಹತ್ಯಾರ ಅಂತ. ಆದ್ರೆ ಇವ್ರಿಗೆ ಈ ಪೇಪರ್ ಮಂದಿಗೆ ಗೊತ್ತಿದ್ದಿಲ್ಲ. ಅದು ನಾವು ಹೋಗಿ ಕುಂತೀವಿ ಅಲ್ಲಿ 100, 150, 200 ಮಂದಿ ಸ್ವಾಮಿಗಳು ಹೋಗಿ ಕುಂತೀವಿ ಅಲ್ಲಿ. ಅಲ್ಲಿಂದ ದಿನ ಮಂದಿ ಮಾತಾಡ್ಸಕ್ಕೆ ಬರಕತ್ತಿದ್ರು. ನಾವು ಉಪವಾಸ ಕೂತೀವಲ್ಲ, ಮಂದಿ ಹಲಿಗೆ ಮೇಳ ತೊಗೊಂಡು ಬ್ಯಾಂಡ್ಸ ಇವು ಏನು ಕರಡಿ ಮಜಲ ತೊಗೊಂಡು ಬೌದ್ಕೋತ ಬಾರಿಸ್ಕೋತ ದಿನ 10,000 ಮಂದಿ ಭೇಟಿ ಆಗಕತ್ತಿದ್ರು. 5 ದಿವಸ ಆತು, 6 ದಿವಸ ಆತು, 7 ದಿವಸ ಆತು. ದಿನ ರಾತ್ರಿ ಅಪ್ಪುಗಳು ಫೋನ್ ಮಾಡಿ ಕೇಳ್ತಿದ್ರು ನಮ್ಮನ್ನು, ಏನೇನಾತು ಇವತ್ತು ಅಂತ. ಹಿಂಗೆ ಆತ್ರಿ ಅಪ್ಪವ್ರ ಅಂತ ಹೇಳ್ತಿದ್ದೀವಿ. ಹಾಂ ಆಯ್ತು, ಭಾಳ ಚಲೋ ಆಗೈತಿ, ಚಲೋ ಆಕೈತಿ, ಕೂಡ್ರಿ. ನಾವು ಊಟನ ಮಾಡಿಲ್ರಿ ಅಂತ. ನಾವು ಭಾಳ ಮಂದಿ ಇದ್ದಿದ್ದು, ನಾವು ಕುಂತವ್ರೆಲ್ಲ 200 ಮಂದಿ ಕೂತಿದ್ದೀವಿ. ಉಳ್ದವ್ರು ಸಂಜೆ ಮುಂದೆ ಬಂದು ಸರ್ಕಾರಿ ಡಾಕ್ಟ್ರುಗಳು ತೂಕ ಮಾಡಿ BP ನೋಡ್ತಿದ್ರು. ಎಲ್ಲರೂ ಇನ್ನೂ ದಿನಕ್ಕಿಂತ ಅರ್ಧ ಕಿಲೋ ಹೆಚ್ಚ ಇರ್ತಿತ್ತು. ಉಪವಾಸ್ಕರ ಕೂತಿವತ್ತಾರ ಸ್ವಾಮಿಗಳು, ತೂಕ ಅರ್ಧ ಕಿಲೋ ಹೆಚ್ಚನ ಬರ್ಲಕ್ಕತ್ತಲ್ಲ. ಯಾಕಂದ್ರೆ ಎಲ್ಲಿ ಓಡಾಟನೇ ಇರಲಿಲ್ಲ. ಬರೇ ಮುಂಜಾನೆ ಕೆಲವು ಮಂದಿ ಭಕ್ತರ ಮನೆಗೆ ಹೋಗಿ ಸ್ನಾನ ಪೂಜಾ ಅಂತೇನು ಮಾಡ್ಕೋತ ಬರ್ತಿದ್ರು. ಅದ್ರಾಗ ದಿವಸದ್ದೆಲ್ಲ ಹಾಕ್ಕೊಂಡೇ ಬರ್ತಿದ್ರು. ನಾಷ್ಟ ಅಂಥೇಳಿ ಒಂದಿಷ್ಟು, ಒಂದು ತೆಂಗಿನಕಾಯಿ ಇಟ್ಟು ಉಪ್ಪಿಟ್ಟು, ಅದು ಏನು ಬಹಳ ತೊಗೋತಿದ್ದಿಲ್ಲ. ತೆಂಗಿನಕಾಯಿ ಇಟ್ಟು ಉಪ್ಪಿಟ್ಟು ಸಣ್ಣ ಒಂದಿಷ್ಟು ಗ್ಲಾಸ್ಲೆ 1 ಗ್ಲಾಸ್ 2 ಗ್ಲಾಸ್ ಹಾಲು ತೊಗೊಂಡು ಬಂದ್ರೆ ಮರುದಿವ್ಸ ಮುಂಜಾನೆ ತನಕ ಕೆಲಸ ನಡೀತಿತ್ತು. ನಾವೊಂದು 5 ಮಂದಿ ಒಟ್ಟು ಏನೂ ತೊಗೋತಿದ್ದಿಲ್ಲ. ಅದ್ರಾಗ ನಮ್ಮೊಳಗೆ ಕೆಲವು ಮಂದಿ ಗುಳಿಗೆ ತೊಗೊಳ್ಳೋರಿದ್ರು. ಮತ್ತು ಬರ್ಯಾಕೆ ಹೋಗ್ಬೇಡ್ರ, ಎಲ್ಲಿ ನಾವು ಸುಮ್ಮನೆ ಹೇಳಾಕತ್ತೇನೆ ನಿಮ್ಗೆ. ಅವು ಎಲ್ಲೆಲ್ಲಿಂದ ವಿಟಾಮಿನ್ ಗುಳಿಗೆ ತಂದಿದ್ರು, ಅವನು ತೊಗೊಳ್ಳೋರಿದ್ರು. ನಾವೊಂದು 4-5 ಮಂದಿ ಒಟ್ಟು ಏನೂ ತೊಗೋತಿದ್ದಿಲ್ಲ. ಅವ್ರು ಏನಂದ್ರೆ ನನಗೆ, ಇವರೇ ಒಂದು 4-5 ಮಂದಿ ಯಾಕೆ ಸ್ವರ್ಗಕ್ಕೆ ಹತ್ಯಾರ ಹಿಂಗೆ ಅನ್ಕೋತ್ರಿ. ನಮ್ಮ BP ಹೆಚ್ಚು ಕಡಿಮೆ ಆಗಕ್ಕೆ ಹತ್ತಿದ್ದು. ಮತ್ತು ಸಂಜೆ ಮುಂದೆ ಯಾವಾಗ ಫೋನ್ ಮಾಡಿದ ಕೂಡಲೇ ಏನ್ಯಾಕೆ ಆಗೋಲ್ದಕ್ಕೆ ನೀವು ಹೇಳಕ್ಕೆ ಹೋಗಬೇಡ್ರಿ. ಇವ್ರದ್ದೊಂದು ನಮ್ಗೆ ಅಪ್ಪುಗಳದೊಂದು. 9ನೇ ದಿವ್ಸಕ್ಕೆ ಬಂತು. ಯಾರ ತಲೆಯಾಗ ದುರ್ಬುದ್ಧಿ ಹುಡ್ತೋ ಏನೋ, ಮುಖ್ಯಮಂತ್ರಿ ಶವಯಾತ್ರೆ ತೆಗೀನಂತ ತಿಳ್ಕೊಂಡು ಹೋದ್ರಪ್ಪ ದುಷ್ಟರು. ಏನು ಮಾಡೋದು? ಹಿಂಗೆ ಹೋಗಿ ತಿರುಗಾಡಿ ಸಿದ್ದೇಶ್ವರ ಗುಡಿಗೆ ಹೊಳ್ಳಿ ಬಂದರು. ನಾ ಅಲ್ಲೇ ಸ್ಟೇಜಿನ ಮ್ಯಾಗ ನಿಂತಿದ್ದೀವಿ. ನಮ್ಮ ಮಗ್ಲ DC ಅವರು ಇದ್ದರು, ಇವರು SP ಅವರು ಇದ್ದರು, DYSP ಇದ್ದರು, ಪೊಲೀಸರು ಇದ್ದರು, ಎಲ್ಲರೂ ಇದ್ದರು. ಕೆಲವು ಮಂದಿ ಪೊಲೀಸರು ಪಟ 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 ಬ್ಯಾಂಡೇಜ್ ಕಟ್ಕೊಳಕ್ಕೆ ಶುರು ಮಾಡಿದರು. ಯಾರು ಕಾಲಿಗೆ ಕಟ್ಕೋತಿದ್ರು, ಯಾರು ತಲೆಗೆ. ಅಲ್ಲಿ ಏನೂ ಆಗಿಲ್ಲ, ಇವ್ರ್ಯಾಕೆ ಕಟ್ಕೊಳಕ್ಕೆ ಹತ್ತಾರ ಅಂತ ನಾ ಅನ್ನಕ್ಕೆ ಹತ್ತಿದ್ದೆ. ನಮಗೇನು ತಿಳಿದಲ್ಲ ಬಿಡ್ರಿ, ಸುಮ್ಮ ಕುಂದ್ರಿ ಅಂದರು. ಅಂದ ಕೂಡಲೇ ದಡಗ್ಗನೆ ಎಲ್ಲಿಂದನೋ 1-2 ಕಲ್ಲು ಬಂದೂರಿಪ್ಪ. ಬೆದ್ದು ಕೂಡಲೇ ಲಾಠಿ ಚಾರ್ಜ್ ಅಂದ್ಬಿಟ್ರು. ಹಾಕ್ಯಾಕೊಂಡು ಬಡ್ಯಾಕೆ ಶುರು ಮಾಡಿ 10 ನಿಮಿಷನಾಗ ರೀ ನಿಮ್ಗೆ ಹೇಳ್ತೀನಿ, ಅಲ್ಲಿ ಒಂದು 50,000 ಮಂದಿ ಇತ್ತು. ಎಲ್ಲ ಖಲಾಸ್ ಕಳಿಸ್ಬಿಟ್ಟು ಸ್ವಾಮಿಗಳನ್ನ ಮುಂದೆ ತಂದು ವ್ಯಾನ್ಗಳು ಹಚ್ಚಿದ್ರು. ಸ್ವಾಮಿಗಳನ್ನ ಹಿಂದೆ ಕುಂದರ್ ನಿಮ್ಮ ಮಠದಾಗ ಒಯ್ದು ಬಿಟ್ಟು ಬರ್ತೀವಿ ಅಂದರು. ಇರಲಿಲ್ಲ ಅಂದ್ರೆ ನೀವು ನೋಡಿ ಒಳಗೆ ಜೈಲ್ನಾಗ ಹಾಕ್ತೀವಿ ನೋಡು ಅನ್ನೋಣ. ನಮ್ಮ ಮಂದಿ ಭಾಳ ಮಂದಿ ಮಠದಾಗ ಬಿಟ್ಟು ಬರ್ತೀವಿ, ಹೋಗ್ತೀವಿ ಹೋಗೇ ಬಿಡ್ತು. ನಾವೊಂದು ಮಾಡ್ರು ಒಂದು 4-5 ಮಂದಿ. ನಮ್ಗೆ ಯಾಕಂದ್ರೆ ನಮ್ಮ ಹೈಕಮಾಂಡ್ ಆದೇಶ ಬರ್ತಾನೆ, ಹೇಳಕ್ಕೆ ಬರೋಂಗಿಲ್ಲಲ್ಲ. ನೀ ಎಲ್ಲಿ ಬೇಕಾದಲ್ಲಿ ಒಯ್ದು ಹಾಕ್ರೆ ನಾವು ಹೇಳೋದಿಲ್ಲ ತಂದೀವಿ. ಹಿಂದೆ ಮುಂದೆ ಈ ವ್ಯಾನ್ಗಳು ನಿಂದ್ರಿಸಿ ನಮಗೆ ಯಾರೂ ಕಾಣಬಾರ್ದು, ಮಂದಿಗೆ ಯಾರು ನಾವು ಕಾಣಬಾರ್ದು. ಹಂಗೆ ಮಾಡಿದ್ರಪ್ಪ. ಇವರೆಲ್ಲ ಬಂದೋಬಸ್ತ್ ಮಾಡಿದ್ರು. ಪೊಲೀಸ್ ಈ ಕಡೆ ಏನದಾರಲ್ಲ ಅವರು ಬಂದೋಬಸ್ತ್ ಮಾಡಿ. ಇವರಲ್ಪ ಇವರು ಪೂರ್ವಜರು ಮಾಡಿದ್ರು ಬಂದೋಬಸ್ತ್. ಮಾಡಿದ ಕೂಡಲೇ ರಾತ್ರೆಲ್ಲ ನಾವು 4-5 ಮಂದಿ ಯಾರೂ ಇರಲಿಲ್ಲ. ಅವನು ನೀಲ್ಗುಂದ ಸ್ವಾಮಿ ಅವರು ಸಹಿತ ಎಲ್ಲೋ ಹೋದರು, ಹೋಗಿ ಬಂದರು ಅವರು. ಬಂಗಾರಪ್ಪನವ್ರು ಚೀಫ್ ಮಿನಿಸ್ಟರ್ ಇದ್ದರು. ಅಧಿವೇಶನ ನಡೆದಿತ್ತು. ಏನು ಮಾಡಿದ್ರು, 5 ಮಂದಿ ಹೇಳಲ್ರಿ ಅಂತ ತಿಳ್ಕೊಂಡು ಅವ್ರು ರಿಪೋರ್ಟ್ ಮಾಡಿದರು. ಅವ್ರಿಗೇನು ಗೊತ್ತು, ಅವರು ಸ್ಕ್ರೂ ಟೈಟ್ ಎಲ್ಲಿಂದ ಆಗ್ಯಾವು, ಯಾರು ಟೈಟ್ ಮಾಡ್ಯಾರ, ಯಾರು ಯಾವಾಗ ಬಿಸ್ತಾರೆ, ಅವ್ರು ಬಿಚ್ಚುತ್ತಾನ ಇವು ಹೇಳೋದಿಲ್ಲಲ್ಲ. ಕಡೆಗೆ ಆ ಕಡೆಯಿಂದ ಮೆಸೇಜ್ ಬಂತು,
ಅವ್ರನ್ನ ಮಾತುಕತೆಗೆ ಬೆಂಗಳೂರಿಗೆ ಕರ್ಕೊಂಡು ಬರ್ರಿ ಅತ್ತ ಮಾಡ್ರಿ ಹೋಗು ನಂದೀವಿ ನಾವು 4-5 ಮಂದಿ ಸ್ವಾಮಿಗಳು, ನೀಲ್ಗುಂದ ಸ್ವಾಮಿಗಳು, ನಾನು, ನಮ್ಮ ಸಂಗಮ ದೇವರು, 3 ನಮ್ಮ ಮನಗುಳಿ ಯರ್ನಾಳ ದಯಾನಂದ ಸ್ವಾಮಿಗಳು, ಅವರೊಬ್ಬರು, ಇನ್ನೊಬ್ಬರು ನಮ್ಮ ಬಾಬಲೇಶ್ವರ ಸ್ವಾಮಿಗಳು ಯಾರೋ ಇದ್ದರು. ಒಂದು 5-6 ಮಂದಿ ಹಾದಿವಿ. ಹೋಗಿ ವಿಧಾನಸೌಧದೊಳಗೆ ಬಂಗಾರಪ್ಪನವ್ರ ಜೊತೆ ಮಾತುಕತೆ ಶುರುವಾತು. ನಮ್ಮದು ಒಂದೇ ಡಿಮಾಂಡ್ ಇತ್ತು, ನಮಗೆ ಕಲಿಸಿದ್ರೆ ಅದನ್ನ ಗ್ಯಾಮನ್ ಇಂಡಿಯಾಗೆ ಕೆಲಸ ಕೊಡುತ್ತಾನೆ ಹೇಳಂಗಿಲ್ಲನ್ರಿ ನೀವು. ಅವ್ರಿಗೊಂದು ವೇಳೆ ಮಾತು ಕೊಟ್ರಿ ಅಂತಂದ್ರೆ ಅವ್ರ ಕೈಲೇ ರೊಕ್ಕ ಹಾಕಿ ಆಗೋಲ್ದಾಗ ಕಟ್ಟಿ ಹಿಂದಗಡೆ ವಸೂಲು ಮಾಡ್ತಾರೆ, ಡ್ಯಾಮ್ ಪೂರ ಆಕೈತಿ ಅಂತ ಹೇಳಿದ್ರು. ನಮಗೆ ಬುದ್ಧಿಯವರೇ ಹೇಳಿದ್ರು, ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ನೀವು ಇಷ್ಟ ಅನ್ನೋದು ಯಾರು ಏನು ಕೇಳಿದ್ರು ಅತ್ತ. ನಾವಂದೀವಿ, ನೀವು ಸರ್ಕಾರದವ್ರು ಗ್ಯಾಮನ್ ಇಂಡಿಯಾ ಕೆಲಸ ಕೊಡ್ತೀವಿ, ಇಷ್ಟು ದಿನದಾಗ ಮುಗಿಸ್ತೀವಿ ಅಂತ ನೀವು ಅಧಿವೇಶನದೊಳಗೆ ಡಿಕ್ಲೇರರ ಮಾಡಿರಿ, ಒಂದು ಇರ್ಲಿಕ್ಕೆ ಬರ್ದಾರ ಕೊಡ್ರಿ ಒಂದು. ನಾವು ಈಗ ಡಿಕ್ಲೇರ್ ಮಾಡ್ತೀವಿ ಅಂತ ಹೋಗಿ ಅಧಿವೇಶನದಾಗ ಡಿಕ್ಲೇರ್ ಮಾಡಿದ್ರು, ನಾವು ಮನೆಗೆ ಬಂದು ಊಟ ಮಾಡಿದ್ದೀವಿ. ನಾ ಯಾಕೆ ಮಾತು ಇಷ್ಟು ವರ್ಷದ ನಂತರ ಹೇಳಾಕತ್ತೀನಿ ಅಂದ್ರೆ ಇದಕ್ಕೆ ಯಾರು ಪ್ರೇರಣೆ ಇತ್ತಂತಂದ್ರೆ ಅಪ್ಪುಗಳ ಪ್ರೇರಣೆ ಇತ್ತು. ಜಿಲ್ಲೆ ರೈತರ ಬಗ್ಗೆ ಅಪ್ಪುಗಳಿಗೆ ವಿಪರೀತ ಕಾಳಜಿ. ಈ ಬಿಜಾಪುರ ಮಂದಿ ಬರಗಾಲದಾಗ ಪ್ರೈಮ್ ಮಿನಿಸ್ಟ್ರನ್ನ ಬಂಗಾರಲ್ಲ ತೂಕ ಮಾಡಿ ಕಳಿಸ್ಯಾರ, ಆದರೆ ಇವ್ರ ತೂಕನ ಯಾರಿಗೆ ಗೊತ್ತಾಗೋಲ್ದಲ್ಲ ಅಂತ ಅಪ್ಪುಗಳು 10 ಸಾರಿ ಅಂದ್ರೆ ನಮ್ಗೆ 72 ಬರಗಾಲದಾಗ ಪ್ರೈಮ್ ಮಿನಿಸ್ಟ್ರನ್ನ ಬಂಗಾರಲ್ಲೇ ತೂಕ ಮಾಡಿದ ಕಳಿಸಿದ ಮಂದಿದು. ಆದರೆ ಈ ಮಂದಿ ಭಾವನೆ, ಈ ಮಂದಿ ತೂಕ ಯಾರಿಗೆ ಗೊತ್ತಾಗೋಲ್ದಲ್ಲ, ಯಾರಿಗೆ ಕಾಳಜಿ ಇಲ್ಲೇನು ಇವ್ರಿಗೆ, ಹೆಂಗಿದು ಹಿಂಗಾದ್ರೆ ಅಂತ ಅಪ್ಪಗಳು ಯಾವಾಗಲೂ ಖಾಸಗಿಯಾಗಿ ನಮ್ಗೆ ಅಂತಿದ್ರು. ಆಮ್ಯಾಗ ಇವ್ರಿಗೆ ಬೆನ್ನು ಹತ್ತಿದ್ರು, ಯಾರು ಭೇಟಿ ಆದ್ರೆ ನಾನು ಇವ್ರಿಗೆ ಬೆನ್ನು ಹತ್ತವ್ರು, ನೀರು ಏನು ಮಾಡಿದ್ರಿ ಅಂತ. ಇದೇ ದೃಷ್ಟಿಯಿಂದಲ್ಲ, ನಮಗೆ ಯಾವಾಗಲೂ ಹೇಳ್ತಿದ್ರು, ಇವು ಪ್ರವಚನ ಕೀರ್ತನ ನಿಮ್ಮ ನಡೀತಾವೆ, ಅವಕ್ಕೇನು ಕೊರತಿಲ್ಲ. ಬಿಜಾಪುರ ನಾಡಿನಾಗ ಸ್ವಾಮಿಗಳಿಗೂ ಕೊರತೆ. ಒಂದು ಕಾಲ ಹಿಂಗಿತ್ತಲ್ಲ, ಬಿಜಾಪುರದಾಗ ಅಖಂಡ ಕರ್ನಾಟಕದಾಗ ಎಷ್ಟು ಮಠ ಅದಾವ ಅದ್ರಾಗ 70% ಮಠಾಧಿಪತಿಗಳು ಅಖಂಡ ಬಿಜಾಪುರ ಜಿಲ್ಲೆ ಸ್ವಾಮಿಗಳಿದ್ದರು. ಅಷ್ಟು ಸ್ವಾಮಿಗಳನ್ನು ಕೊಟ್ಟಂಥ ಜಿಲ್ಲೆ ಇದು. ಒಟ್ಟ 70% ಮಠಗಳಿಗೆ ಬರೇ ಅಖಂಡ ಬಿಜಾಪುರ ಜಿಲ್ಲಾದವರ ಸ್ವಾಮಿಗಳು. ಈ ಮಣ್ಣಿನ ಗುಣಧರ್ಮನ ಹಂಗೈತಿ. ಯಾವ್ಯಾವ ಜಿಲ್ಲೆ ಎದಕ್ಕೆ ಫೇಮಸ್ ಅಂತ ಇಲ್ಲಿ ಮಠಾಧಿಪತಿ ಪ್ರೊಡಕ್ಷನ್ ಫೇಮಸ್ ಇದು. ಇಲ್ಲಿ ಏನು ಪ್ರೊಡಕ್ಷನ್ ಆಕೈತೆ ಅಂದ್ರೆ ಮಠಾಧಿಪತಿಗಳ ಪ್ರೊಡಕ್ಷನ್ ಆಗ್ತಿದ್ರು. ಅಲ್ಲಿ ದಕ್ಷಿಣದಾಗ ಮಠ ಇದ್ದರೂ ಸಹಿತ ಆ ಮಠಕ್ಕೆ ಮಠಾಧಿಪತಿಗಳು ಬಿಜಾಪುರದವ್ರು. ಅಪ್ಪಗಳು ಇಷ್ಟು ಕಾಳಜಿ ಉಳ್ಳವರಾಗಿದ್ದರು. ಮತ್ತು ಸ್ವಲ್ಪ ನೀರು ಬರಕ್ಕೆ ಹತ್ತಿದ್ದನ್ನು ನೋಡಿ ಭಾಳ ಖುಷಿ ಪಟ್ಟಿದ್ರು. ಯಶವಂತರಾಯ ಗೌಡ್ರೇ ಇರಲಿ, ಜಿಗಜಿನಿಯವರೇ ಇರಲಿ, ನಮ್ಮ MB ಪಾಟೀಲ್ರೇ ಇರಲಿ, ಅಥವಾ ಅನ್ಯ MLAಗಳು, ಬಸನಗೌಡ ಯಾರೇ ಇರಲಿ, ಇತ್ತೀಚೆಗೆ ಪ್ರಯತ್ನ ಮಾಡಿ ನೀರು ತರ್ತಾ ಇರೋದನ್ನು ನೋಡಿ ಭಾಳ ಸಂತೋಷಪಟ್ಟಿದ್ರು. ಆದರೂ ಇಷ್ಟೇ ಅಲ್ಲ, ಇಡೀ ಜಿಲ್ಲಾಕ್ಕೆ ಬರಬೇಕು ನೀರು. ಯಾಕೋ ಏನು ಬುದ್ಧಿಯವ್ರು ಎಲ್ಲರಿಗೂ ಬರಲಿ ಅಂತಿದ್ರು. ಬರಬೇಕು, ನಮ್ಮ ರೈತರು ನೀರು ಕೊಟ್ಟರೆ ಸಾಕು, ಅವ್ರು ಏನು ಬೇಡಿದ್ದನ್ನು ಕೊಡ್ತಾರೆ ಮಂದಿಗೆ, ಅಷ್ಟು ಸಂಪತ್ತುಳ್ಳವ್ರು ಆಗ್ತಾರ ಅಂತ ಅವ್ರು ಅಂತಿದ್ರು. ಅದ್ರ ಜೊತೆಗೆ ನಮಗೆ ಹೇಳ್ತಿದ್ರು, ಅವ್ರು ನೀರು ಕೊಡೋರು ನೀರು ತರೋಲ್ರಕ್ಕ, ನೀವು ಒಂದು ಜರ ಕೃಷಿ ಮ್ಯಾಗ ಒತ್ತು ಕೊಡತ್ತೆ ಬರ್ರಿ ಅಂತ ನಮಗೆ ಹೇಳ್ತಿದ್ರು. ನೀವು ಸ್ವಂತ ಮಾಡಬೇಕು, ಪ್ರಯೋಗ ಮಾಡಬೇಕು, ನಿಮ್ಮ ಮಠದ ಹೊಲದಾಗ ಮಾಡಿ ಯಶಸ್ವಿ ಪ್ರಯೋಗಗಳನ್ನು ಮಾಡಿ ರೈತರಿಗೆ ನೀವು ತಿಳಿಸ್ಬೇಕು ಅಂತ ನಮಗೆ ಖಾಸಿಯಾಗಿದ್ದಾಗ ಹೇಳ್ತಿದ್ರು. ಆದ್ರೆ ಸಿದ್ದೇಶ್ವರ ಅಪ್ಪುಗಳ ಇವನ್ನೆಲ್ಲ ಮಾಡಿಸ್ತಾರ ಅಂತ ಯಾರಿಗೆ ಗೊತ್ತಿಲ್ಲ, ಮಾಡಿಸ್ತಿದ್ರು ಅಂತ ಅಧ್ಯಾತ್ಮ ದೃಷ್ಟಿಯಿಂದ. ಆಮೇಲೆ ಭಾರತೀಯತೆಯ ದೃಷ್ಟಿಯಿಂದ, ಭಾರತೀಯ ಸಂಸ್ಕೃತಿಯ ಚಿಂತನೆಯ ದೃಷ್ಟಿಯಿಂದ ಅಪ್ಪುಗಳು ನಮಗೊಂದು ಮಾತು ಮೇಲಿನ ಮೇಲೆ ಏನು ಹೇಳ್ತಿದ್ರು ಅಂದ್ರೆ, ನಮ್ಮ ಸಂಸ್ಕೃತಿಯನ್ನು ಕೆಡಿಸೋ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಪ್ರಕಾಂಡ ಪಂಡಿತರಾಗ್ತೀರಿ, ಚಲೋ ಮಾತುಗಾರರಾಗ್ತೀರಿ, ಎಲ್ಲ ಆಗ್ತೀರಿ. ಅದ್ರಾಗ ನನಗಂತರೂ ವಿಶೇಷವಾಗಿ ಹೇಳ್ತಿದ್ರು, ನೋಡ್ರಪ್ಪ ನಿಮ್ಮ ಬಾಯಿ ಭಾಳ ಹರ್ತೈತಿ, ಅದರಿಂದ ಭಕ್ತಿ ಕೆಡಿಸಬಾರ್ದು. ನಮಗೆ ಮೇಲಿಂದ ಮೇಲೆ ಒತ್ತಿ ಹೇಳಿದ್ದೇನು ಅಪ್ಪುಗಳಂದ್ರೆ, ಭಕ್ತಿ ಕೆಡಿಸ್ಬೇಡ್ರಿ, ಸಂಸ್ಕಾರ ಕೆಡಿಸ್ಬೇಡ್ರಿ, ಸಂಸ್ಕೃತಿ ಕೆಡಿಸ್ಬೇಡ್ರಿ ನಮ್ಮದು.
ಅಂತ ಮ್ಯಾಲಿಂದ ಮೇಲೆ ಹೇಳ್ತಿದ್ರು. ಯಾಕೆ ಕಟ್ಟಾಕ ಸಾವಿರ ವರ್ಷ ಹೋಗ್ಯಾವು. ಜನ ಈಗ ತುದಿಗಾಲ ಮ್ಯಾಗ ನಿಂತಾರ, ಅವ್ರನ್ನ ಕೆಡ್ಸಕ್ಕೆ ಸಾಕಷ್ಟು ಸಾಧನಗಳದಾವು. ಅದನ್ನು ಉಳಿಸೋರು ಬೇಕಾಗೈತಿ ಈಗ. ಅದಕ್ಕೆ ನಮ್ಮ ಸಂಸ್ಕೃತಿಯ ದೃಷ್ಟಿಯಿಂದ ಭಾರತೀಯ ಆಟಗಳಾಗಿರಲಿ, ಕಲೆಗಳಾಗಿರಲಿ, ಸಂಗೀತ ಆಗಿರಲಿ, ನಾಟಕ ಆಗಿರಲಿ, ಅಪ್ಪಗಳು ಇತ್ತೀಚೆಗೆ ಒಂದು 10-20 ವರ್ಷದಾಗ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. ಯಾರ ಊದವ್ರು ಬಂದರು, ಶಹನಾಯಿ ಊದವ್ರು ಬಂದರು ಅಂದರೂ ನೋಡ್ಕೊತ ನಿಂದಿರ್ತಿದ್ರು. ಭಜನೆ ಮಾಡೋರಿದ್ರು ಅಂದ್ರೆ ಭಜನೆ ಮಾಡೋರು ಅಲ್ಲೇ ಪಕ್ಕದಾಗ ಅಡ್ಡಾಡೋರು ನೀವು ಭಜನೆ ಮಾಡ್ರಿ ಅಂಥೇಳಿ ಭಜನೆ ಕೇಳೋರು. ಯಾರ ಕಲಾ ಕಸರತ್ತುಗಳನ್ನು ಮಾಡ್ಲಿಕ್ಕೆ ಬಂದ್ರಂದ್ರೆ ಭಾಳ ಹಿಗ್ಗಿನಿಂದ ನೋಡ್ತಿದ್ರು ಅವನು. ಆಮ್ಯಾಗ ಹುಡುಗರಿಗೆ ಕಬಡ್ಡಿ ಆಡಕ್ಕೆ ಹಚ್ಚ್ರಿ, ಲಗೋರಿ ಆಡಕ್ಕೆ ಹಚ್ಚ್ರಿ, ಚಿಣಪಣಿ ಆಡಕ್ಕೆ ಹಚ್ಚ್ರಿ, ಕುಸ್ತಿ ಹಿಡಿಸ್ತಿದ್ರು ಹುಡುಗರಿಗೆ. ಅವು ಹುಡುಗರಿಗೆ ಬಿಡ್ರಿ, ನಮ್ಮ ಮೇಳಕ್ಕೂ ಬಿಡಲಿಲ್ಲ ಕುಸ್ತಿ ಹಿಡ್ಸ. ಎಲ್ಲ ಕೈ ಕೆತ್ತಿದ್ದು ಮಾಡಿ ಅವು ಕೆತ್ತು ಒಳಗೆ ಕೆತ್ತಬೇಕು, ಅವು ಹಿಡ್ರಿ ಅದಕ್ಕೇನಾಕೈತೆ ಅಂತಿದ್ರು. ಕಬಡ್ಡಿ ಆಡಿಸ್ತಿದ್ದರ್ರಿ. ಆಮ್ಯಾಗ ನಮ್ಮಲ್ಲಿ ಕೆಲವು ಮಂದಿ ಸ್ವಾಮಿಗಳಿಗೆ ಹಾಡಕ್ಕೆ ಹಚ್ತಿದ್ರು ನಶಿಕ್ನಾಗ. ಅವ್ರಿಗಾರ ಸಂಗೀತದ ರುಚಿ ಐತತ್ ನಮ್ಗೆ ಎಂದೂ ಅನ್ನಿಸ್ತಿದ್ದಿಲ್ಲ. ಅವ್ರು ಹಾಸಿಗೆ ಮ್ಯಾಗ ಇರ್ತಿದ್ರು. ಇವ್ರು ಹಾಡು ಹೊತ್ನ್ಯಾಗ ಲಯ ತಪ್ಪಿದ್ರು, ಸ್ವರ ತಪ್ಪಿದ್ರು ಅಂದ್ರೆ ಹಿಂಗೆ ಟಪ್ ಟಪ್ ಅಂತ ಬಡಿಯೋರು, ಮತ್ತು ಹೊಳ್ಳಿ ಹಾಡಿಸೋದು. ಎಲ್ಲಿ ತನ ರಾಗದಾಗ ಸ್ವರದಾಗ ಇವ್ರು ನೆಟ್ಟಗಾಗೋದಿಲ್ಲ ಅಲ್ಲಿ ತನ ಮುಂದಕ್ಕೆ ಬಿಡ್ತಿದ್ದಿಲ್ಲ. ಆದ್ರೆ ಮಂದಿಗೆ ಗೊತ್ತಾಯಿಲ್ಲ ಸಿದ್ದೇಶ್ವರ ಅಪ್ಪಗಳಿಗೆ ಸಂಗೀತದ ಜ್ಞಾನ ಇಷ್ಟ ಐತಿ ಅಂತ. ನಾಂದ್ಯ ಬುದ್ಧಿ ನಾನು ಒಪ್ಪ ಉದ್ದಟ ಅವ್ರಿಗೆ ವಿರುದ್ಧ ಮಾತಾಡೋ, ಇವರೆಲ್ಲ ಹೂನ್ರಿ ಅನ್ನೋ ಮೇಳನ ನಾನೇ ಒಬ್ಬ ಇದರ ಬದರ ಮಾತಾಡೋದು, ಜಗಳ ತೆಗೆದು. ಯಾಕಂದ್ರೆ ನನ್ನ ಮ್ಯಾಗ ವಿಶೇಷ ಪ್ರೀತಿ ಇತ್ತು. ಅವು ಸಲಿಗೆ ಅಂಥೇಳಿ ಭಾಳ ಕೊಡ್ತಿದ್ರು. ಸಲಿಗೆ ಕೊಟ್ಟು ನಾ ಲಳಿಗೆ ಮೂಸ್ ನೋಡ್ತಿತ್ತಲ್ಲ, ಹಂಗೆ ನಾ ಯಾವಾಗಾರ ಮಾಡ್ತಿದ್ದೆ. ಅಣ್ಣ ಬುದ್ಧಿಯವ್ರು ನಿಮ್ಗೆ ಯಾವಾಗ ಇದ್ರಾಗ ಇಚ್ಛೆ ಇದ್ದಿದ್ದಿಲ್ಲ, ಈಗ ಯಾಕೆ ಇವೆಲ್ಲ ನಿಂತು ನೋಡಕ್ಕೆ ಹತ್ತೀರಿ ಮಾಡಕ್ಕೆ ಹತ್ತೀರಿ, ನೀವು ನೋಡ್ರಿ ನಾವೆಲ್ಲ ಅವ್ರನ್ನ ಬಗೆಹರಿಸಿ ಬರ್ತೀವಿ ಅಂತಿದ್ದೀವಿ. ನಾವು ಊದವ್ರನ್ನ ಬಾರಿಸೋರ್ನ ಸುಮ್ ಕೊಡತ್ತಿದ್ವಿ. ಹೋಗಿಂದ ಮತ್ತೆ ಕೇಳ್ತಿದ್ದೆ, ಇದು ಯಾವಾಗಿಂದ ರುಚಿ ಹುಟ್ಟಿ. ನಾವು ಒಂದು ವೇಳೆ ಆ ಕಲೆಗಳನ್ನು ಅವಹೇಳನೆ ಮಾಡಿದ್ದೀವಿ, ಅನಾದರ ಮಾಡಿದ್ದೀವಿ ಅಂದ್ರೆ ಈ ಕಲೆಗಳು ಮುಣಿಗಿ ಹೋಗ್ತಾವೆ. ನಮಗೆ ರುಚಿ ಐತಿ ಅನ್ಸಿದ್ರೆ ಇವ್ರಿಗೆಲ್ಲರಿಗೆ ಅನ್ನಿಸ್ತೈತಿ. ಅಪ್ಪಗಳಿಗೆ ಹಿಡಿಸ್ತೈತೆ ಅಂದ್ರೆ ನಮಗೂ ಹಿಡಿಸ್ತೈತಿ. ಇಷ್ಟ ಅಲ್ಲ, ನನಗೊಂದು ಸಾರಿ ಹೇಳಿದ ನೆನಪೈತಿ. ಭಾಳ ಚಂದ ಕಹಳಿ ಊದಿದ ಒಬ್ಬ. ಊದಿದ ಕೂಡಲೇ ಅಪ್ಪಗಳು ಒಂದು ಜರ ಮಗ್ಗಲು ಕರೆದು, ಕಿಶೆದಾಗರ ಏನ್ರಿ ಇದ್ರು ಕೊಡ್ರಿ ಅವ್ರಿಗೇನು ಸ್ವಲ್ಪ. ಕಿಶೆದ ಕೈ ಹಾಕಿದೆ, 500 ನೋಟ್ ಬಂತು. ಅವನು 500 ಹೊಕ್ಕವಲ್ಲ. ಬುದ್ಧಿಯವ್ರ ಕೊಡ್ರಿ ಕೊಡ್ರಿ, ಕಿಶನ್ ಅಂಬದಲ್ಲ, ಅವ್ರಿಗಂತೂ ಕಿಶನೇ ಇಲ್ಲ. ಕೊಡ್ರಿ ಇಷ್ಟು ಖುಷಿ ಆದ್ರೆ ಅಪ್ಪಗಳು, ಆ ಮನುಷ್ಯ ಇಷ್ಟು ಖುಷಿ ಆದ, ಇಷ್ಟು ಹಿಗ್ಗಿದ. ಅವತ್ತಿನಿಂದ ನಾ ಕಲ್ತೇನೆ. ಅವತ್ತಿನಿಂದ ನಾನು ಮೊದಲು ಕಿಶೆ ಹಚ್ಕೋತಿದ್ದಿಲ್ಲ ಅಂಗಿಗೆ. ಅಲ್ಲಿಂದ ಕಿಶೆ ಹಾಕ್ಕೊಂಡು ಮಠದಾಗಿಂದ ಹೊರಗೆ ಬೀಳೋದಿತ್ತಂತಂದ್ರೆ ಕಿಶೆದಾಗ ರೊಕ್ಕ ಇಟ್ಕೊಂಡೆ ಹೊರಗೆ ಬೀಳ್ತೀನಿ. ಊದವರು ಬಾರಿಸೋರು ಗುಡ್ಯಾಗ ಹೋದೀವಿ ಅಂದ್ರೆ ನಮಸ್ಕಾರ ಮಾಡಿದೀವಿ ಅಂದ್ರೆ ತಟ್ಟ್ಯಾಗ ದಕ್ಷಿಣ ಇಡ್ಲಾರ್ದ ಆರತಿ ತೊಗೊಳ್ಬಾರ್ದು ಅಂತ ಬುದ್ಧಿಯವರ ನನಗೆ ಹೇಳಿದ್ರು. ಎಲ್ಲಾರ್ಗತ್ತೇನೆ ಹಿಂಗೆ ಮಾಡಿ ನಮಸ್ಕಾರ ಮಾಡಿ ಬರಬಾರ್ದು. ಹಂಗೆ ಏನಾರ ಇಡಕ್ಕೆ ಕಲಿಬೇಕು. ನಾ ಇಡಕ್ಕೆ ಹತ್ತಿಂದ ಹೇಳ್ತೇನೆ ರೀ, ನಮ್ಮ ಹಿಂದೆ ಏನು ಮ್ಯಾಳ ಇರ್ತೈತಲ್ಲ ಎಲ್ಲರೂ ಕಿಶೆದಾಗ ಹಾಕಿ ತೊಡೆಗೆ. ಇದು ನಮ್ಮ ಸಂಸ್ಕೃತಿ ರೀ. ನಮ್ಮ ಮಂದಿರ ಸಂಸ್ಕೃತಿಯನ್ನು ಉಳಿಸ್ಬೇಕು, ಮಠ ಸಂಸ್ಕೃತಿಯನ್ನು ಉಳಿಸ್ಬೇಕು, ಸಂಗೀತ ಉಳಿಸ್ಬೇಕು, ಕಸರತ್ತುಗಳನ್ನು ಉಳಿಸ್ಬೇಕು. ಅಪ್ಪಗಳು ಅದರ ಸಲುವಾಗಿ ಯಾರ ಸಾಹಿತಿಗಳು ಬಂದರು, ಜಾನಪದ ಮಾತಾಡೋರಿದ್ರು ಜಾನಪದ ಮಾತಾಡ್ರಿ, ಆಟಗಳ ಬಗ್ಗೆ ಹೇಳೋರಿದ್ರು ಅಂದ್ರೆ ಆಟಗಳ ಬಗ್ಗೆ ಹೇಳ್ರಿ. ಒಟ್ಟು ನಮ್ಮ ಭಾರತೀಯತೆ, ಭಾರತೀಯ ಸಂಸ್ಕೃತಿ ಏನೈತಿ ಇದು ಅದ್ಭುತವಾದಂಥ ಕೊಡುಗೆ ಜಗತ್ತಿಗೆ ಅಲ್ಲಿ ಸಿಗುವುದಿಲ್ಲ. ಇದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ನಮಗೆ ಬೆಳಗ್ಗೆ ವಾಕಿಂಗ್ ಹೊಂಟಿವಿ ಅಂತಂದ್ರೆ ಇದೇ ವಿಷಯ ತೆಗೆದ್ರು ಅಂದ್ರೆ 2 ತಾಸು 3 ತಾಸು ಅದ್ರ ಬಗ್ಗೆ ನಾವು ನಮಗೆ ಹೇಳ್ತಿದ್ರು. ಇವನ್ನೇನಾರು ಮಾಡಿ ನೀವು ಉಳಿಸ್ಬೇಕು ಅಂತಿದ್ರು. ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳಿದ್ದು ನಾನು. ಆ ಅಪ್ಪಗಳದ್ದು ಇದು ಒಂದು ಮುಖ ಇತ್ತು. ಎಲ್ಲಿ ಹೋದರೂ ಯಾವುದನ್ನು ಇದು ಸರಿ ಇಲ್ಲ, ಇದು ಒಳ್ಳೆಯದಲ್ಲ ಅಂತಿದ್ದಿಲ್ಲ. ಎಲ್ಲನೂ ಅದು ಅವ್ರ ದೃಷ್ಟಿಯಿಂದ ಯೋಗ್ಯನ ಐತಿ, ಅದೇ ದೃಷ್ಟಿಯಿಂದ ನೋಡೋಣ ಅಂತಿದ್ರು. ಅಂಥವರು
ನಮ್ಮ ಕಾಲದೊಳಗೆ ಕಾಲಘಟ್ಟದೊಳಗೆ ಅವ್ರ ಸಾನ್ನಿಧ್ಯದೊಳಗೆ ಇರುವಂಥ ಅವಕಾಶ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಸಿಕ್ತು. ಇದುವೇ ಒಂದು ವಿಶೇಷ ಅಂತ ಹೇಳ್ತಾ, ಇವತ್ತು ನಾವು ಏನು ಈ ಚಿಂತನೆಯಿಂದ ಏನು ತೊಗೊಂಡು ಹೋಗೋದು ಮನೆಗೆ ಹೋಗಾಗ, ನಮ್ಮ ಮನ್ಯಾನ ದೇವ್ರ ಪೂಜೆ ವೇಳೆಗೆ ಸರಿಯಾಗಿ ಮಾಡ್ಬೇಕು. ಹೊಸ್ಲಿ ಪೂಜೆ ಮಾಡೋರಿದ್ರೆ ಹೊಸ್ಲಿ ಪೂಜೆ ಮಾಡಬೇಕು. ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಬೇಕು ಅಂದ್ರೆ ಮನ್ಯಾಗ ಯಾರು ಅದಾರಂತ ಲಕ್ಷಣ. ಮನೆ ಮುಂದೆ ಇಟ್ಟು ಸಾರಿಸಿ ರಂಗೋಲಿ ಹಾಕಲಿಲ್ಲ ಅಂದ್ರೆ ಈ ಮನ್ಯಾಗ ಮನುಷ್ಯರು ಅದಾವೆ, ಏನು ದೆವ್ಗಳದಾವು ಗೊತ್ತಾಗೋದಿಲ್ಲ ಮಂದಿಗೆ. ಮಂದಿನೇ ಮನುಷ್ಯರು ಅದಾರಂತ ಅನಿಸ್ಬೇಕಾಗಿತ್ತು ಅಂತಂದ್ರೆ ಜೀವಂತಿಕೆ ಲಕ್ಷಣ. ಯಾಕೆ ಹಾಕ್ಬೇಕು ರಂಗೋಲಿ ಅಂದ್ರೆ ಇರಿಬ್ ಮನ್ಯಾಗ ಬರಬಾರ್ದಂತ ಹಾಕ್ತಿದ್ರು. ಹೊಸ್ಲಿ ಕುಂಕುಮ ಯಾಕೆ ಹಚ್ತಿದ್ವು ಅಂದರೆ ಎಡಬಾರ್ದಂತ ಹಚ್ತಿದ್ರು, ಕಾಣಬೇಕು ಕೆಂಪಂದಂತ. ಅದರ ಪ್ರತಿಯೊಂದು ಶಾಸ್ತ್ರದ ಹಿಂದೂ, ಪ್ರತಿಯೊಂದು ಪರಂಪರೆ ಹಿಂದೂ ಶಾಸ್ತ್ರ ಇದ್ದೇ ಇರ್ತೈತಿ. ಆ ಶಾಸ್ತ್ರ ನಾವು ತಿಳ್ಕೊಳಕ್ಕೆ ಕಲಿಬೇಕಾ ಹೊರತು ತಿಳ್ಕೊಳ್ಳಾರ್ದ ಅದಕ್ಕೆ ಅಂಧಶ್ರದ್ಧೆ ಅಂತ ಯಾವಾಗೂ ಅನ್ನಕ್ಕೆ ಹೋಗಬಾರ್ದು. ನಮ್ಮ ಹಿರಿಯರು ಏನೇನು ಮಾಡ್ಯಾರ ಅವೆಲ್ಲ ಶಾಸ್ತ್ರಗಳಿಗೂ ಸಹಿತ ವೈಜ್ಞಾನಿಕ ಹಿನ್ನೆಲೆ ಇದೆ ಅನ್ನೋ ಮಾತನ್ನು ಅಪ್ಪಗಳು ನಮಗೆ ಹೇಳ್ತಿದ್ರು. ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ತಿಳ್ಕೊಳ್ಳಾರ್ದ ಅದಕ್ಕೆ ದಡಗ್ಗನ ದೂಷಣೆಯನ್ನು ಕೊಡಕ್ಕೆ ಹೋಗಬೇಡ್ರಿ. ನಿಮಗೆ ತಿಳಿಲಿಲ್ಲ ಬಿಟ್ಟು ಬಿಡ್ರಿ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಬೇಡ್ರಿ. ಆದ್ರೆ ಅದು ತಪ್ಪು ಅಂತ ತಕ್ಷಣ ನೀವು ಅದಕ್ಕೆ ರಿಯಾಕ್ಷನ್ ಮಾಡೋಕ್ಕೆ ಹೋಗಬೇಡ್ರಿ. ನಾವು ಮೊದಲು ಭಾಳ ವಿರುದ್ಧ ವಿಜ್ಞಾನವಾದಿ ಅದು ಇದು ಅಂತ ಏನಂತಾರಲ್ಲ, ಇತ್ತೀಚಿನ ಅವ್ರಿಗೆ ನಾ ಏನೋ ಅನ್ನೋದಿಲ್ಲ, ನಾ ಅವ್ರಿಗಿಂತ 2 ಹೆಜ್ಜೆ ಮುಂದಿದ್ದೆ. ಅಪ್ಪಗಳು ನಮ್ಮನ್ನು ಯಾಕೋಚ ಬರೋಬಲ್ಲ ತಿದ್ದಿ ಅದು ಹಂಗಲ್ಲದು ಬಿಡಬೇಡ, ಗಾಡಿ ಅಷ್ಟು ಬಿಡಬೇಡ ಅಂತ ಹೇಳ್ಕೊಂಡು ಬ್ರೇಕ್ ಹಾಕೋತ ಈಗ ನಮ್ಮ ಸ್ವಾಮಿಗಳು ಅದಾರಲ್ಲ, ಈಶ್ ಪ್ರಸಾದ್ ಸ್ವಾಮಿಗಳು ಭಾಳ ಸ್ಪೀಡ್ನಾಗ ಅದಾರ. ಇನ್ನೊಂದಿಟ್ಟು ದಿವಸ ಇರಬೇಕಾಗಿತ್ತು ಬುದ್ಧಿಯವರ ಸಾನ್ನಿಧ್ಯಾಗ. ಇವರೆಲ್ಲ ಇರ್ತಿದ್ರು, ಖರೆ ಅವರೇ ಇರಲಿಲ್ಲ ಅಲ್ಲಿ. ಏನು ಮಾಡೋದು? ಮತ್ತು ಸಾವಕಾಶ ಅವು ಗಾಡಿ ಎಲ್ಲಿ ಎಷ್ಟು ತಿರುಗಾಡಿ ಓಡಾಡಿದ್ರೆ ಖರೆ ಅಲ್ಲಿಗೆ ಬರ್ಬೇಕಲ್ಲ, ಡಿಪೋಕ್ಕೆ ಬರ್ತಾವು. ನಾವೆಲ್ಲರೂ ಸಂದೇಶ ಏನು ತೊಗೊಂಡು ಅಪ್ಪಗಳಿಗೆ ಸ್ವಚ್ಛತೆ ಹಿಡಿಸ್ತಿತ್ತು. ನಮ್ಮ ಮನೆ, ನಮ್ಮ ಓಣಿ, ನಮ್ಮ ಊರ ಸ್ವಚ್ಛ ಇರ್ಬೇಕು. ಒಂದು ಅಪ್ಪಗಳಿಗೆ ಅಲ್ಲಿ ಹೊಲಸು ಮಾಡಿದ್ದು ಹಿಡಿಸ್ತಿದ್ದಿಲ್ಲ. ಒಂದೊಂದು ಊರವ್ರಿಗೆ ಹೇಳ್ತಿದ್ರು, ನಿಮ್ಮ ಊರಾಗ ಶೌಚಾಲಯ ಕಟ್ಟ್ರಿ, ನಿಮ್ಮ ಊರಿಗೆ ಪ್ರವಚನಕ್ಕೆ ಬರ್ತೀನಿ ಅಂತ. ದಾರ್ಯಾಗೇನು ಹೊರಗಡೆ ಕುಂದಿರ್ತಿರಲ್ಲ, ಅದನ್ನ ಬಿಡಿಸ್ರಿ, ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳ್ತಿದ್ರು. ನೀವು ಬೇಕಾದಂಗೆ ರೊಕ್ಕ ತಂದವೆಲ್ಲ ಕಟ್ಕೊಂಡ್ರಿ, ಅವು ಕುಳ್ಳ ಪಳ್ಳ ಒಟ್ಟಾಕತ್ತೀರ, ಅದನ್ನ ಬಿಡ್ರಲ್ಲ, ನಿಮ್ಮದು ಒಯ್ದು ಅದ್ರಾಗ ಒಟ್ರಲ್ಲ. ರಸ್ತಾದಾಗ ಯಾಕೆ ಒಟ್ತೀರಿ? ಜಿಲೇಬಿ ಚಕ್ಲಿ ನಿಮ್ಮ ಸಂಡಾಸ್ದಾಗ ಹಾಕ್ರಿ, ಅವನ್ನ ಇದ್ರಾಗ ಯಾಕೆ, ರಸ್ತಾದ ಮ್ಯಾಗ ಯಾಕೆ ಅವು ಬಿಡ್ರಿ. ಮಾನುಳ್ಳವ್ರು ಅದೀವಿ ಅಂತಂದಾಗ ಮಾನು ಹೊಕ್ಕೈತಿ ನಮ್ಮದು ರಸ್ತಾದ ಮ್ಯಾಗ ಕುಂತೀವಿ ಅಂದ್ರೆ ಎಲ್ಲರಿಗೆ ನಾ ಕೈ ಮುಗಿದು ಕೇಳ್ಕೊತೀನಿ, ಯಾರೂ ಒಟ್ಟ ರಸ್ತಾದ ಮ್ಯಾಗ ಕುಂದ್ರಾಕೆ ಹೋಗ್ಬೇಡ್ರಿ. ಹೊರಕಡೆಗೆ ಮನ್ಯಾಗ ಏನು ಕಟ್ಟಿರಿ ಆ ಮನ್ಯಾಂದು ಪಾಯ್ಖಾನ್ಯಾಗ ಕುಂದಿರ್ಬೇಕು. ಪಾಯ್ಖಾನೆ ಕಟ್ಟಿರಲಿಲ್ಲ ಅಂತಂದ್ರೆ ಇವ್ರು ಏನು ಅದಾರಲ್ಲ, ಏನು ಅನ್ಬೇಕ್ರೋ ನಿಮ್ಗೆ? ಈ ಗಂಡಾಳುಗಳು ಇವ್ರಿಗೆ ಹೇಳಿ ಮೊದಲು ಮನ್ಯಾಗ ಕಟ್ಟಕ್ಕೆ ಹಚ್ಚರು ಅಂದ್ರು. ಬೇಕಾದಂಗೆ ಪಟ್ಪಟ್ಟಿ ತೊಗೊಂಡು ತಿರುಗಾಡ್ತಾವು, ಮತ್ತು ಡಾಬಾದಾಗೂ ತಿತ್ತಾವು, ಮತ್ತು ಬರಾಗಿಟ್ಟು ಹಾಕ್ಕೊಂಡು ಬರ್ತಾವು. ಮತ್ತು ಡೇರಿ ಹಾಲಿನ ವಸೂಲಿಗೆ ಅವರ ಹೊಕ್ಕಾರ, ನಿಮ್ಮನ್ನು ಬಿಡೋದಿಲ್ಲ. ಇವು ಬಿಲ್ ವಸೂಲಿಗೆ ಮತ್ತು ಅವು ಬೆಳಿಗ್ಗೆ ಇಟ್ಟು ತರ್ತಾರೆ, ತಾವು ಇಟ್ಟು ಹಾಕ್ಕೊಂಡು ಬರ್ತಾರೆ. ಅವು ಬೆಳಿಗೂ ಅದನ್ನು ಕುಡಿಸ್ತಾರೆ, ಇವರು ಅದನ್ನ ತಿಂತಾರೆ. ಹಿಂಗಾಗಿ ಆ ಮಣ್ಣು ಹಾಳಾತು, ಇವರು ಹಾಳಾಗತ್ತೆ. ಇವ್ರಿಗೆ ಹೇಳ್ರಿ, ನಿಮ್ಗಿಂತ ದೊಡ್ಡ ಗುರುಗಳು ಯಾರೂ ಇಲ್ಲಿ. ಇವ್ರಿಗೆ ನಮ್ಮದೇನೂ ನಡೀದಿಲ್ಲ, ನಿಮ್ಮ ಮಾತು ಇವ್ರು ಎಂದೂ ಮೀರುವುದಿಲ್ಲ. ಹೇಳಿ ಇವ್ರ ಕಡೆಯಿಂದ ಮನ್ಯಾಗ ಶೌಚಾಲಯ ಆಗಿರಲಿಲ್ಲ ಅಂದ್ರೆ ನಾವು 90% ಆಗ್ಯಾವ, ಎಲ್ಲ ಮಾಡಿಸ್ಯಾರ ಇವರು. ಅದ್ರಾಗ ಕುಂದ್ರಾಗ ಕಲೀರಿ. ಅವ್ರು ನಮ್ಮ ಊರಾಗ ಏನು ಮಾಡಿದೀವಿ ಅಂದ್ರೆ ಒಟ್ಟಾದ್ರಾಗ ಕುಂದಿರ್ತಿದ್ದಿಲ್ಲ. ಊರಾನ ಹುಡುಗರು ಈ ನಿಮ್ಗೆ ಹೆಂಗೈತಲ್ಪ ಈಶ ಪ್ರಸಾದ ಏನು ಮಾಡೋದು, ಮುಂಜಾನೆದ್ದು ಯಾವ ಹಿಂಗೆ ಹಿಡ್ಕೊಂಡು ಹೊಂಟಿದ್ದ ದಾರಿಗೆ ಅಂದ್ರೆ ತಂಬಿಗೆ ಕಸ್ಕೊಂಡು 10 ಕಿಲೋಮೀಟ್ರ್ ಮ್ಯಾಗ ದಾರ್ಯಾಗ ಯಾವ ಗಾಡಿ ಹೋಗಿರಬಾರ್ದು, ಅಲ್ಲಿ ಹೋಯ್ದು ಬಿಟ್ಟು ಬರ್ಬೇಕು ಅವ್ರನ್ನ. ಅವ್ರ ಚಡ್ಡಿ ಮ್ಯಾಗ ಬರ್ತೀವಿ, ಎಲ್ಲಿ ಹೋಗಿದ್ದೋ ಮುಂಜಾನೆ, ಎಲ್ಲಿ ಹೋಗಿದ್ದೋ, ಹೊರಕಡೆಗೆ ಹೋಗಿದ್ದೀನಿ ರೀ, ಹೊತ್ಕೊಂಡು ಹೋದ್ರಿ, ಹೊರಕಡೆಗೆ ಹೋಗಿದ್ದು. ಹಿಂಗೆ ಊರು ತನಕ ಹೇಳ್ಕೊತ ಬರ್ಬೇಕು ಅವ್ನು, ಅಲ್ಲಿ ತನಕ ಬಿಡಬಾರ್ದು ಅವ್ನು. ಇನ್ನು ಕೆಲವು ಮಂದಿ ಇಲ್ಲರಿ, ನಮಗೆ ಪಾಯ್ಖಾನ್ಯಾಗ ಆಗೋದಿಲ್ಲ ಅಂದ್ರೆ ಇಲ್ಲೋ, ಹೊತ್ಕೊಂಡು ಹೋಗಿ ಪಾಯ್ಖಾನ್ಯಾಗ ಒಳಗೆ ಹಾಕಿ ಹೊರಗೆ ಚಿಲ್ಕ ಹಾಕ್ತಾರೆ.
ಹಾಕಿ ಒಂದು 5 ನಿಮಿಷ ಹಗಣ ಬಡ್ದು ಆತೋ ಇಲ್ಲೋ ಅಂತ ಕೇಳೋದು. ಆಗಿಲ್ಲ ಅಂದ್ರೆ ಈಗ ಕುಂದ್ರಿ ಇನ್ನೂ ಅಲ್ಲೇ ಕುಂದ್ರು ಅಂದರು. ಮತ್ತೊಂದು ಅರ್ಧ ತಾಸು ಬಿಟ್ಬಿಡ್ದು ಆತೋ ಇಲ್ಲ ಇನ್ನೂ ಆಗಿಲ್ಲ ರೀ, ಕುಂದ್ರು. ಆಗೈತೆ ಅನ್ನೋ ತನ ಬಾಗಲ ತೆಗಿಬೇಡ್ರಿ, ಹೊಟ್ಟೆ ಹಸ್ತಿಂದ ಆಗೈತೆ ಅನ್ನಕ ಬೇಕಲ್ಲ, ಏನು ಹೊಳ್ಳೆ ಅದನ್ನ ತೊಗೊಳೋದನ್ನು ಯವನ ಖರೆಕರನೇ ಹೇಳ್ತೀನಿ. ಹಿಂಗೆ ಮಾಡಿದ್ದೆ. ಈಗ ನಮ್ಮ ಕೊಲ್ಲಾಪುರ ಜಿಲ್ಲಾದಾಗ 100ಕ್ಕೆ 100 ಎಲ್ಲರೂ ಮನ್ಯಾಗ ಪಾಯ್ಖಾನ್ಯಾಗ ಹೊರಗಡೆಗೆ ಹೋಗ್ತಾರೆ, ಹೊರಗೆ ಹೋಗೋದಿಲ್ಲ. ಎರಡು ಊರಾಗ ಈ ಬರೇ ಬ್ಯಾಟ ಬಾಲ ನಡೆದೈತಲ್ಲ, ಯಪ್ಪ ಇವನು ಬಿಡ್ರಿ, ಭಾರತೀಯ ಆಟಗಳನ್ನು ಕಲಿಸ್ರಿ. ಅಪ್ಪಗಳು ಹೇಳ್ದಂಗೆ ನಾವು ಅಪ್ಪಗಳಿಗೆ ನಮನ ಸಲ್ಲಿಸೋದು ಅಂದರೆ ಇದೇ ಮೂಲಕವಂತ ನಮ್ಮ ದೇಶೀಯ ಆಟಗಳನ್ನು ಊರೊಳಗೆ ಮತ್ತೊಂದು ಸಾರಿ ಶುರು ಮಾಡಿಸ್ರಿ. ಆಮ್ಯಾಗ ಊದವರು ಬಾರಿಸೋರು ಏನು ಕಲೆ ಅದಾವ ಪರಂಪರೆಯಿಂದ ನೀವು ಊರಾಗ ಹೋಗಿ ಬಾರಿಸ್ರಿ ಬಿಡ್ರಿ. ಈ ಕಲೆಯನ್ನು ನಮ್ಮ ಮನೆಗೆ ಪರಂಪರೆಯಿಂದ ಬಂದೈತಿ, ಉಳಿಸ್ಬೇಕಂತ ಮನ್ಯಾಗ ಅದನ್ನ ಕಲಿತು ಉಳಿಸ್ರಿ. ಯಾರ್ಯಾರಿಗೆ ಇರಲಿಲ್ಲ ಅಂದ್ರೆ ಯಾರು ಹೊಸಬರು ಕಲಿಯವ್ರು ಇದ್ರಂದ್ರೆ ನಾ ಈಗ ನಮ್ಮ ಗುರುಕುಲದೊಳಗೆ 200 ಹುಡುಗರಿಗೆ ಊದಾಕ ಬಾರ್ಸಕ ಎಲ್ಲ ಅವ್ರು ಯಾರೂ ಅಂದಿಲ್ಲ ನಮ್ಗೆ, ನಾವು ಭಜಂತ್ರಿಗಳ ಪೈಕಿ ಅನ್ರಿ ಅಂತ ಕೇಳಿಲ್ಲ. ಎಲ್ಲರಿಗೂ ಊದಾಕ ಬಾರ್ಸಕ ಕಲಿಲಾಕ ಹಚ್ಚಿನ. ನಿಮ್ಮ ಊರೊಳಗೆ ಅಂಥ ಕಲೆಗಳು ಇಲ್ದಂಗೆ ಆಗಬಾರ್ದು. ಹಿಂದಾಗಡೆ ಬರೀ ಅದೇ ಒಂದು ಡಾಲ್ಬಿ ತರೋದ್ರಪ್ಪ ಊರಾಗ ಹಚ್ಚೋದು ದಾನ 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 ಅದು ಬಾರಿಸ್ತೈತಿ. ಅವು ಸಣ್ಣ ಸಣ್ಣ ಹಾರ್ಟ್ ಅಟ್ಯಾಕಿನ ಮಂದಿ ಟಿಕೆಟ್ ತೆಗಿಸ್ತೈತಿ. ಮೊನ್ನೆ ಒಂದು ಸತ್ ನಮ್ಮ ಊರಾಗ ಲಗ್ನಿತ್ತು, ಡಾಲ್ಬಿ ಹಚ್ಚಿದ್ರು, ಆ ಮನ್ಯಾಗ ಅದು ಎದೆ ಡಬ್ ಅಂದು ಹೋಗೇ ಬಿಡ್ತು. ಅದಕ್ಕೆ ನಮ್ಮ ಪಾರಂಪರಿಕ ವಾದ್ಯಗಳನ್ನು ಊರಾಗ ಉಳಿಸ್ರಿ. ಆಮೇಲೆ ರೀ ನಮ್ಮ ಗೌಡ್ರು ಆಗಲೇ ಹೇಳ್ದಂಗೆ, ಸೇಡಮ್ ಗೌಡ್ರು ಆಗಲೇ ಹೇಳಿದ್ರಲ್ಲ, ನಮ್ಮ ಮನೆಯೊಳಗೆ ನಮನಾಂಜಲಿ ಅಂತ ಏನೈತಲ್ಲ ಅಪ್ಪಗಳಿಗೆ ಭಾಳ ಹಿಡಿಸ್ತಿತ್ತು. 10 ನಿಮಿಷ ಮುಂಚೆ ಯಾವಾಗಲೂ ಮಾಡ್ತಿದ್ರಲ್ಲ, ಆ ನಮನಾಂಜಲಿ ನಮ್ಮ ಮನೆಗಳೊಳಗೆ ನಿತ್ಯ ನೇಮದಿಂದ ನಡಿಬೇಕು. ನಮ್ಮ ಮಕ್ಕಳಿಗೆ ಆ 100 ನಾಮಾವಳಿಗಳು ಕಂಠಸ್ಥ ಆಗಬೇಕು ನಮನಾಂಜಲಿ. ಆಮೇಲೆ ಸಂತನೆಂದರೆ ಯಾರು, ದಿವ್ಯತೆಯ ಮೆರೆದವನು ಅಂತೈತಲ್ಲ, ಇದನ್ನು ದಿವ್ಸಕ್ಕೆ ಒಮ್ಮೆರ 2 ಸರಿಯಾರ ಮನ್ಯಾಗ ಕೇಳಬೇಕು. ನಾವು ಕೇಳಕ್ಕೆ ಹತ್ತಿದ್ಯಾ ಅಂದ್ರೆ ಕಣ್ಣಾಗ ನೀರು ಬರೋಕ್ಕೆ ಶುರು ಆಕ್ಕವನು. ಅವ್ರ ಕಣ್ಣು ಮುಂದೆ ಕಾಣಕ್ಕೆ ಶುರು ಆಕ್ಕಾರ ನಮ್ಗೆ ಅಪ್ಪಗಳು. ಎಲ್ಲೇ ಹಚ್ಚಿದ್ರು ಅಂದ್ರೆ ಹಚ್ಚಿದ ಕೂಡಲೇ ಹೃದಯ ತುಂಬಿ ಬರ್ತೈತೆ ನಮ್ಗೆ. ಯಾಕಂದ್ರೆ ನಾವೆಲ್ಲರೂ ನೋಡಿದವ್ರು ಅದೀವಿ. ಅದು ನಮ್ಮ ಸಂಸ್ಕೃತಿಯ ಭಾಗ ಆಗಬೇಕು. ಅದು ಅಪ್ಪಗಳಿಗೆ ಹಿಡಿಸ್ತಿತ್ತು. ಮತ್ತು ಅವ್ರಿಗೆ ಯಾವ ಹಿಡಿಸ್ತಿದ್ದು ಅಂದ್ರೆ ಯಾವ ಸಮಾಜಕ್ಕೆ ಒಳ್ಳೆ ಮಾಡ್ತಾವೆ ಅವ ಹಿಡಿಸ್ತಿತ್ತು. ಆಮೇಲೆ ನಮ್ಮ ನಿತ್ಯ ನಿಯಮಗಳು ಅಪ್ಪಗಳು ಒಂದು ಹೇಳ್ತಿದ್ರು, ಮಂದಿ ಚೆಂದಾಗಿ ಮನ್ಯಾಗ ಪೂಜಾ ಅರ್ಚನೆ ಮಾಡ್ತಾರೆ, ಅದಕ್ಕೆ ಇನ್ನಷ್ಟು ಮೆರಗು ಬರುವಂಗೆ ಅವ್ರಿಗೆ ಮಾಡಕ್ಕೆ ಹಚ್ಚ್ರಿ. ಆದ್ರೆ ಆ ಪೂಜೆ ಅರ್ಚನೆಗಳನ್ನು ಕೆಡಿಸ್ಬೇಡ್ರಿ ಅಂತ ನಮ್ಗೆ ಹೇಳ್ತಿದ್ರು. ಅವ್ರು ಏನೂ ಮಾಡಲಿಲ್ಲ ಅಂದ್ರೆ ಮನ್ಯಾಗ ದೇವ್ರ ಜಗಲಿದಾವು, ಅವ್ರ ಗ್ರಾಮ ದೇವತೆ ಐತಿ, ಅವ್ರ ಕುಲದೇವತೆ ಅಂತದಾವು, ಅವೆಲ್ಲವನ್ನು ಶ್ರದ್ಧೆಯಿಂದ ಮಾಡಲಿ. ಅವರು ಮೊದಲ ಏನೂ ಮಾಡೋಂಗಿಲ್ಲ, ಅದನ್ನಿಟ್ಟು ಬಿಡಿಸ್ಬಿಟ್ರಿ ಅಂತಂದ್ರೆ ಆತು, ಅವ್ರ ಮತ್ತೆ ಏನರ ಕೈಯಾಗ ಬಾಟ್ಲಿ ತೊಗೊಂಡು ಹೋಗ್ಕಾರಂತಿದ್ರು. ಅವು ಏನು ನೀವು ಮಾಡಕತ್ತೀರಿ ಅವನ್ನೆಲ್ಲ ಭಾಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿರಿ. ಯಾಕಂದ್ರೆ ನಮ್ಮಲ್ಲಿ ಪ್ರತಿಮಾ ವಿಜ್ಞಾನ ಪ್ರತೀಕ ವಿಜ್ಞಾನಗಳಂತದಾವು ಅನ್ನೋದನ್ನು ನಮಗೆ ಅಪ್ಪಗಳು ಭಾಳ ಚೆನ್ನಾಗಿ ತಿಳಿಸಿ ಹೇಳ್ತಿದ್ರು. ನಾವು ಅಪ್ಪಗಳಿಗೆ ನಮನಾಂಜಲಿ ಸಲ್ಲಿಸೋದಂದ್ರೆ ಇದೇ ಭಾವದಿಂದನೇ ಸಲ್ಲಿಸಬೇಕು. ಒಳ್ಳೆಯ ಗ್ರಂಥಗಳನ್ನು ನಮ್ಮ ಅಧ್ಯಕ್ಷರು ಬಸವಲಿಂಗ ಶ್ರೀಗಳು ಹೇಳಿದ್ರಲ್ಲ, 350 ಕಥೆಗಳದ್ದು 65 ಕಥೆಗಳದ್ದು ಒಂದು ಪುಸ್ತಕ ಐತಿ. ಇಷ್ಟದಪ್ಪ ಅಪ್ಪಗಳದು, ದಿವ್ಸಕ್ಕೆ ಒಂದು ಕಥೆ ಅಂತ. 366 ಕಥೆಗಳದೊಂದು ಪುಸ್ತಕ ಐತಿ. ಇವ ನಮ್ಮ ಟಾಕಳಿ ಮುತ್ತೆ ಮಾಡಿಸಿದ್ದು ಕಾಣುತ್ತೆ. ಆ ಕಥೆಗಳ ದಿನಕ್ಕೊಂದು ಕಥೆ ರೀ. ಮನೆಯೊಳಗೆ ನೀವು ಓದ್ರಿ, ಹುಡುಗರಿಗೆ ಓದಿಸ್ರಿ. ಆಮ್ಯಾಗ ಅಪ್ಪಗಳ ಪ್ರವಚನಗಳ ಪುಸ್ತಕ ಅದಾವಲ್ಲ, ನಮ್ಮ ಡಾಕ್ಟ್ರ್ ಮಾಡ್ಯಾನ, ಎಲ್ಲೋ ಅದಾವಪ್ಪ. ಒಬ್ಬ ಮನುಷ್ಯನ ಜೀವನ ಅದು ಒಂದೇ ಕೆಲಸಕ್ಕೆ ಕಪ್ಸೈತಿ, ಮತ್ತೊಂದು ಏನೂ ಮಾಡಿಲ್ಲ. ಬ್ಯಾರೆ ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ಏನೂ ನೋಡಲಿಲ್ಲ. ಅವ್ರ ಮುಖದಿಂದ ಯಾವ ಶಬ್ದ ಬೀಳ್ತಾವು ಅವ್ನು ಹಿಂಗೆ ಹಿಡ್ಕೊಳ್ಳೋದು, ದಡಗ್ಗನ ಜೋಳಿಗ್ಯಾಗ ಹಾಕ್ಕೊಳ್ಳೋದು, ಹಾಕ್ಕೊಂಡು ರಾತ್ರೆಲ್ಲ ಬರೀದು. ಇದನ್ನು ಬಿಟ್ಟರೆ ಈ ಮನುಷ್ಯ ಮತ್ತೊಂದು ಕೆಲಸನ ಮಾಡಲಿಲ್ಲ. ಈ ಮನುಷ್ಯ ಒಬ್ಬ ಮಾಡಿದ್ದಕ್ಕೆ ಇಡೀ ನಾಡು ಆ ಗ್ರಂಥಗಳನ್ನು ಓದುವಂಗಾಯ್ತು. ಅವು ಸಂಪುಟಗಳಾಗಿ ಇವತ್ತು ಹೊರಗೆ ಬರಂಗಾಯ್ತು. ಒಬ್ಬೊಬ್ಬರಿಗೆ ತ್ಯಾಗ ಮಾಡ್ಬೇಕಾಗ ಅವರು ಒಂದು ದೊಡ್ಡ ಮಠ ಕಟ್ಟಕ್ಕೆ ಹೋಗಿದ್ರು ಅಂತಂದ್ರೆ ಇವೆಲ್ಲ ಹೋಗಿಬಿಡ್ತಿತ್ತು. ಅಪ್ಪಗಳ ಮಾತೇನು ಹೊಳೆ ಬರೋದಿಲ್ಲ, ಹೋಗಿಬಿಡ್ತಿತ್ತು.
ಅವ್ರು ಒಬ್ಬರು ಕಷ್ಟಪಟ್ಟರು ಅಂತ ತಿಳ್ಕೊಂಡು ಅವ್ರು ಯಾವ ಮಠನೂ ಕಟ್ಟಕ್ಕೆ ಹೋಗಲಿಲ್ಲ, ಆ ಕಟ್ಟಿದ ಮಠದಾಗೂ ಹೋಗಿರಲಿಲ್ಲ. ಬರ್ತೀನಿ ಅಂತ ಹೇಳ್ತಾರೆ ಊರಾಗ, ಊರವ್ರು ಪ್ರಸಾದ ತಂದು ಮಠದಾಗ ಇಟ್ಟಿರ್ತಾರೆ, ಇವ್ರು ಮತ್ತೆ ಇಲ್ಲೇ ಕೂತಿರ್ತಾರೆ. ಅವ್ರು ಫೋನ್ ಮಾಡ್ತಾರೆ, ನಾವು ಅಡುಗೆ ಮಾಡ್ಕೊಂಡು ಕೂತೀವ್ರಿ ಅಂತ. ಇವ್ರು ಹತ್ತಾರೆ ಎಲ್ಲವನ್ನೂ ಮರ್ತಾ ಬಿಟ್ಟು ನಾನು ನಾಳೆಗೆ ಬರ್ತೀನಿ ಹೇಳಂತ. ಏನೋ ಅನ್ನಲಿ, ಆದರೆ ಈ ಪುಣ್ಯಾತ್ಮ ಆ ಕೆಲಸ ಮಾಡಿದ. ಹಿಂಗೆ ಅಪೋಳು ಸುತ್ತಮುತ್ತ ಇಂಥವರು ಅಗೋಚರ ಕಂಬಗಳು, ಅಪೋಳು ಸುತ್ತಮುತ್ತಿರುವಂಥ ಅಗೋಚರ ಕಂಬಗಳು ಇವೇನಿದು ಎಲ್ಲವು. ಇವರೊಬ್ಬರು ಲೇಖಕರು ಒಂದು ಕಾಲಕ್ಕೆ, ಈಗೂ ಅದೇರೇನು? ಈಗೂ ಅದ. ಇನ್ನೊಂದು ಮಾತು ಹೇಳ್ತೀನಿ ಅಪ್ಕೋಳು. ಈ ವಿಜಾಪುರ ಆಶ್ರಮದಿಂದ ಇಂಥ ಒಂದು ಆಶ್ರಮ ಮಲ್ಲಿಕಾರ್ಜುನ ಅಪ್ಕೋಳ ಕಾಲದಿಂದ ಇವತ್ತಿನವರೆಗೂ ಬುದ್ಧಿಯವ್ರ ತನಕನೂ ಎಂದೂ ಸನ್ಯಾಸಿಗಳು ಯಾವ ಜಾತಿಯವ್ರು ಹಾಕಿರಿ, ನೀವು ಯಾವ ಪಂಥದವ್ರು ಹಾಕಿರಿ ಎಂದೂ ಕೇಳಿಲ್ಲ. ಇದು ಮುತ್ಯ ನನ್ನ ಮಗಲು ಕೂತೈತೆ. 8 ವರ್ಷದಾಗಿದ್ದಾಗ ಮಠಕ್ಕೆ ಆಶ್ರಮಕ್ಕೆ ಬಂದಾಗ, 5 ವರ್ಷದವ್ರು ಇದ್ದಾಗ ಪರದೇಶ ಅಂತ ಹೇಳಿ ಮಲ್ಲಿಕಾರ್ಜುನ ಅಪ್ಪಗಳು ಹೊಟ್ಟೆ ಕೂಸಿನ ಬೆಳೆಸಿದಂಗೆ ಬೆಳೆಸಿ ಸಂಗೀತ ಕಲಿಸಿದ್ರು, ತನ ಅಧ್ಯಯನ ಮಾಡಿಸಿದ್ರು, ಒಳ್ಳೆ ಪ್ರವಚನಕಾರರು, ಒಳ್ಳೆ ಹಾಡುಗಾರರು. ಅವ್ರ ಕಲ್ಕೇರಿ ಹತ್ರ ಊರವ್ರು ನಮ್ಮ ಶಾಂತಗಂಗಾಧರ ಸ್ವಾಮಿಗಳು. ನೀವು ಯಾವ ಜಾತಿಯವ್ರು ಅಂತ ಕೇಳಲಿಲ್ಲ, ಯಾವ ಧರ್ಮದವ್ರು ಅಂತ ಕೇಳಲಿಲ್ಲ. ಇದ್ರೊಳಗೆ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ಈ ಊರನ ಮಂದಿಗೆ ಏನು ಚಟ ಸ್ವಾಮಿ ಯಾರ ಪೈಕಿ ಅವರು? ನಾವು ಯಾರ ಪೈಕಿ ಐತಲ್ಲ, ಇದು ಭಾಳ ಡೇಂಜರಪ್ಪ. ಇಡೀ ದೇಶನ ಸತ್ಯಾನಾಶ ಮಾಡಿದ್ದಂದ್ರೆ ಯಾರ ಪೈಕಿ? ಅಪ್ಪಗಳು ಯಾರ ಪೈಕಿ ಒಟ್ಟ ಜಾಗನ ಕೊಡಲಿಲ್ಲ ಆಶ್ರಮದಾಗ. ಅವ್ರನ್ನ ಯಾವ ಮಟ್ಟಕ್ಕೆ ಮಾಡ್ತೀವಿ, ಅವ್ರು ಯಾರ ಪೈಕಿ ಅಪ್ಪಗಳಿಗೆ ಇವತ್ತಿನ ತನೂ ಗೊತ್ತಿಲ್ಲ. ನಾವೇನು ಸುಮ್ಮ ಕೂತಾಗ ಯಾವಾಗಾರು ಕೂತಾಗ ಏನಾರ ಮಾತಾಡ್ತಿದ್ದೀವಿ ಅಂತಂದ್ರೆ ಏನು ಮಾತಾಡಕತ್ತೀರದು ನಂತ ಹೇಳ್ರಿ ಅಲ್ಲಿಂದಂತ ಎಂದೂ ಮಾತಾಡಿಸ್ಕೊಡ್ತಿದ್ರು. ಜಾತಿ ಮತ ಪಂಥಗಳನ್ನು ಕುರಿತು ಯಾವ ಸನ್ಯಾಸಿನ ಇರಲಿ, ಯಾರು ಭಕ್ತರ ಇರಲಿ, ಅವ್ರ ಜಾತಿ ಎಂದೂ ಕೇಳಬಾರ್ದು. ಜ್ಞಾನ ಯೋಗಾಶ್ರಮ ಇಂಥ ಒಂದು ಜಾಗ ಆಯ್ತಾ, ಅಲ್ಲಿ ಜಾತಿಗೆ ಜಾಗನೇ ಇಲ್ಲ, ಜಾತಿಗೆ ಜಾಗನೇ ಇಲ್ಲ. ಎಲ್ಲ ಜಾತಿಯ ಗುರುಗಳು, ಎಲ್ಲ ಜಾತಿಯ ಜನರ ಸನ್ಯಾಸಿಗಳಾದ ಅಂಥ ಒಂದು ವೈಭವ ಅಪೋಳು ಕಲ್ಪಿಸಿಕೊಟ್ರು. ನಾವು ಬೆಳೆದೀವಿ. ಇಂಥವುಗಳನ್ನು ಇವೇ ವಿಚಾರಗಳನ್ನು ನಾವು ತೊಗೊಂಡು ನಮ್ಮ ಜೀವನದಾಗ ಬೆಳೆಸ್ಕೊಂಡು ಹೋದ್ರೆ ಒಳ್ಳೆಯ ಸಮಾಜ, ಒಳ್ಳೆಯ ದೇಶ ರಚನೆ ಆದೀತು ಅಂತ ನನಗನ್ನಿಸ್ತದೆ. ಅದನ್ನೆಲ್ಲ ಅವರೇ ಬುದ್ಧಿ ಕೊಡ್ಬೇಕು ನಾವೆಲ್ಲ, ನಮಗೆಲ್ಲ. ನೀವು ಅಥರ್ಗಾದ ಮಂದಿ ಭಾಳ ಗಟ್ಟಿಮುಟ್ಟು ಮಂದಿರಪ್ಪ, 108 ದಿವಸ ನಡೆಸ್ಕೊಂಡು ಬಂದ್ರಿ. ಇವೇ ಮಾತಾ ಕೇಳಿರಿ, 108 ದಿವಸ ಅಪ್ಪಗಳು ಕೇಳಿ ಬಹುತೇಕ ನಿಮಗೆ ಪುಸ್ತಕ ಬರೆಯಾಟ ಒಬ್ಬೊಬ್ಬರಿಗೆ ಬಾಯ್ಪಾಟ್ ಆಗೈತನಂತ ನನಗೆ ಅನ್ಸಕತ್ತೈತಿ. ಇದ್ರಾಗ ಇನ್ನೊಂದು ಮಾತು ಹೇಳೇನೆ, ಯಾರ್ಯಾರು ಹೆಣ್ಮಕ್ಳು ಇದ್ರಾಗ ಹೊಟ್ಲಿದ್ದವ್ರು ಅದಾರಲ್ಲ, ಹುಟ್ಟು ಮಕ್ಕಳೆಲ್ಲ ಮುತ್ತು ರತ್ನನ ಹುಡ್ತಾವಂತ ತಿಳ್ಕೊಬೇಕು ನೀವು. ಯಾಕಂತ ಕೇಳಿದ್ರೆ, ಅಭಿಮನ್ಯು ಹೊಟ್ಟೆಯಾಗಿದ್ದಾಗ ಏನೇನು ಕೇಳಿದ್ನಲ್ಲ ಹೊರಗೆ ಬಂದಿಂದ ಮಾಡಿದ್ನು. ನಾನು ಆಯುರ್ವೇದದೊಳಗೆ ಮತ್ತು ಮನೋವೈಜ್ಞಾನ ಶಾಸ್ತ್ರದೊಳಗೆ ಓದುತ್ತಿದ್ದೆ. ಕೂಸು 9 ತಿಂಗಳು ಹೊಟ್ಟೆಯಾಗಿದ್ದಾಗ ಎಷ್ಟು ಸಂಸ್ಕಾರ ಆಕ್ಕವಂದ್ರೆ 80% ಒಬ್ಬ ಮನುಷ್ಯಾಗ ಅವನ ಜೀವನದೊಳಗೆ 100 ವರ್ಷದಾಗ ಆಗುವ ಸಂಸ್ಕಾರದ 80% ಹೊಟ್ಟೆಯಾಗಿದ್ದಾಗ ಆಕ್ಕವಂತ, 20% ಅಷ್ಟೇ ಹೊರಗೆ ಬಂದಿಂದ ಆಕ್ಕವಂತ. ಅಂಥ ಒಂದು ಪೀಳಿಗೆಗೆ ಬೇಕಾಗುವಂಥ ಸಂಸ್ಕಾರ ನಿಮಗೆ ನಮ್ಮ ಈಶಪ್ರಸಾದ್ ಸ್ವಾಮಿಗಳು ಕೊಡಿಸಿದ್ರಲ್ಲ. ತಾಯಂದಿರಿಗೆ ನಿಮಗೆ ಒಬ್ಬ ತಾಯಿ ಸಂಸ್ಕಾರವಂತೆ ಆದ್ಲಂದ್ರೆ ಈ ಪೀಳಿಗೆ ನಮ್ದು ಏನೈತಿ ಮುಂದಿಂದು ಭಾಳ ಚಲೋ ಬರ್ತೈತಿ. ಅದಕ್ಕೆ ತಾವು ಅಥರ್ಗದವ್ರು ಏನು ಮಾಡಿ ತೋರಿಸಿರಲ್ಲ, ಇದು ಇಡೀ ಸಮಾಜಕ್ಕೆ ಏನು ರೀ 3 ತಿಂಗಳಗಟ್ಟಲೆ ಮಾಡೋದಂದ್ರೆ ಏನು ಸಾಮಾನ್ಯ ಕೆಲಸ? ಸಂಸ್ಕಾರ ಏನೋ ಒಂದು ಮಂತ್ರಿಸಿದ ದಿವಸಗಳಂತೆ, ಇವು ಮಂತ್ರಿಸಿದ ದಿವಸಗಳಂತಾರೆ ಇವು. ನಿಮ್ಮ 108 ದಿವಸ ಬಹುತೇಕ ಅಪ್ಪಗಳು ಮಂತ್ರಿಸ ಕೊಟ್ಟಿದ್ರು ಏನೋ ನಿಮ್ಮ ಊರವ್ರಿಗೆ ಮಾಡಿದ್ರಿ. ಬಹಳ ಸಂತೋಷ. ನಮ್ಮ ಈಶಪ್ರಸಾದ್ ಸ್ವಾಮಿಗಳನ್ನು ತಮ್ಮ ಕೈ ಕೊಟ್ಟಾರ ಅಪ್ಪಗಳು ಅಂತಂದ್ರೆ ಅವ್ರನ್ನ ರಕ್ಷಿಸ್ಬೇಕು. ತಾವೆಲ್ಲ ರಕ್ಷಿಸ್ಬೇಕಂದ್ರೆ ಅವ್ರನ್ನ ಎಲ್ಲರನ್ನೂ ಹೊಡೆದು ನುಂಗಂಗದನವ. ಮೂರ್ತಿ ಸಾಣದೈತಿ, ಆದ್ರೆ ಸನ್ಯಾಸಿಗಳನ್ನು ರಕ್ಷಿಸಬೇಕಾದವ್ರು ನೀವು. ಯಾವುದರಿಂದ?
ಯಾವುದೇ ಆಶೆ ಆಮಿಷಗಳಿಗೆ ಬಲಿ ಆಗಲಾರ್ದಂಗೆ ಅಂಥವು ಯಾವನ್ನೂ ಅವ್ರ ಮುಂದೆ ಹಾಕಬಾರ್ದು. ಅಪ್ಪಗಳು ನಮ್ಗೆ ಅಂತಿದ್ರು, ಭಕ್ತರಾದವರು ಸ್ವಾಮಿಗಳನ್ನು ರಕ್ಷಿಸೋದು ಅಂದ್ರೇನು ಬಡಗಿ ಹಿಡ್ಕೊಂಡು ನಿಂದಿರೋದಲ್ಲ, ಅವ್ರ ಕಣ್ಣೆದುರಿಗೆ ಯಾವುದೇ ಪ್ರಲೋಭನೆಗಳು ಬಾರದಂತೆ ನೋಡ್ಕೋಬೇಕು ಅಂತ. ಯಾವ ಪ್ರಲೋಭನೆಗೂ ಸಹಿತ ಬಲಿ ಬಿದ್ದಿರಬಾರ್ದು. ಹಂಗೆ ನೋಡು, ನಮ್ಮ ಎದುರಿಗೆ ಅವ್ರದ ಒಂದು ಆದರ್ಶಿಗೆ ಅಪ್ಪಗಳು 84 ವರ್ಷದಾಗ ಯಾವ ಪ್ರಲೋಭನೆಗೂ ಒಳಗಾಗಲಿಲ್ಲ. ಒಂದು ಸಾದಾ ಪೆನ್ ಸಹಿತ ಬೇಕನ್ನಿಸ್ಲಿಲ್ಲ ಎಂದು. ಆಮ್ಯಾಗ 82 ವರ್ಷದಾಗ ಏನು 8-10 ವರ್ಷದಾಗಿದ್ದಾಗ ಮನೆಗೆ ಬಿಟ್ಟು ಬಂದರು. ಹೊಳ್ಳಿ ಮಾತೆಯ ಅಂತ್ಯ ಆಯಿತು, ಪಿತೃವಿನ ಅಂತ್ಯ ಆಯಿತು, ಅಣ್ತಂಬರು ಯಾರ್ಯಾರು ಹೋದರು ಎಂದು ಹೋದರು, ಯಾರು ಹೋದರು ಅಂತ ಹೋಗಿ ಹೇಳೋರಿಗೆ ಧೈರ್ಯ ಆಗಲಿಲ್ಲ. ಹಿಂಗೆ ಹೋದ್ರಿ, ಹಿಂಗೆ ಇದು ಆತ್ರಿ ಅಂತ ಹೇಳೋರಿಗೆ ಧೈರ್ಯ ಆಗಲಿಲ್ಲ, ಕೇಳೋರಿಗೆ ಧೈರ್ಯ ಆಗಲಿಲ್ಲ. ಅವ್ರಿಗೇನು ಗೊತ್ತಿರಲಿಲ್ಲ ಅಂತ ಹಿಂಗೇನು ಯಾರೂ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಗೊತ್ತೈತಿ ಅಂತ ಯಾರಿಗೆ ಅನಿಸ್ಕೊಡ್ಲಿಲ್ಲ. ಸನ್ಯಾಸಿಗಳು ಇರಬೇಕಾದದ್ದ ಹಿಂಗೆ. ಆಮ್ಯಾಗ ಒಂದು ಮಾತನ್ನು ನಮ್ಮ ಸನ್ಯಾಸ ಪರಂಪರೆಯೊಳಗೆ ಹೇಳ್ತಾರೆ, ವಮನ ಗ್ರಹಣ ಎಂದಿಗೂ ಸಾಧ್ಯವಿಲ್ಲ. ಅದನ್ನು ನಾನು ನೋಡಿದಂಥ ಏಕೈಕ ವ್ಯಕ್ತಿ ಅಪ್ಪಗಳು. ವಮನ ಗ್ರಹಣ ಅಂದ್ರೆ ಏನು ಗೊತ್ತಾತ ನಿಮ್ಗೆ? ಇಲ್ಲ. ವಮನ ಅಂದ್ರೆ ಕಾರ್ಕೊಂಡದ್ದನ್ನು ಎಷ್ಟೋ ಹಸಿವಾದರೂ ಸಹಿತ ಹೊಳ್ಳಿ ನೆಕ್ಕಾಕೆ ಬರೋಂಗಿಲ್ಲ. ಇದು ನಂದೇ ಐತೇಳ ಅದಕ್ಕೆ ನಕ್ಕೈತೆ ಅಂತೇಳಿ ಹಸಿವು ಭಾಳತ್ತಂತೇಳಿ ಹೋಗಿ ಹೊಳ್ಳಿ ನೆಕ್ಕಾಕೆ ಬರ್ತೈತೆ ಅದನ್ನು ಒಮ್ಮೆ. ಹಂಗೆ ಒಬ್ಬ ಮನುಷ್ಯ ಯಥಾರ್ಥವಾಗಿ ಮನೆ ಬಿಟ್ಟು ಬಂದ ಸನ್ಯಾಸಿ ಅಂದ್ರೆ ಯಾವ ಕಾಲಕ್ಕೂ ಅದನ್ನು ಹೊಳ್ಳಿ ನೆಕ್ಕಾಕೆ ಬರೋದಿಲ್ಲ. ಅವ ಹೊಳ್ಳಿ ನೆಕ್ಕಲಾರ್ದವನ ಸನ್ಯಾಸಿ, ನೆಕ್ಕಿದ ಅಂತಂದ್ರೆ ಅವ ಪಕ್ಕಾ ಸನ್ಯಾಸಿ. ಅಂಥ ವ್ಯಕ್ತಿ, ಶಕ್ತಿ, ದೇವರು ನನ್ನ ಕಣ್ಣೆದುರಿಗೆ ಸಿಕ್ಕವರು ಅಪ್ಪಗಳು. ಎಂದೂ ಹೊಳ್ಳಿ ನೋಡಿ. ಇದಕ್ಕಿಂತ ದೊಡ್ಡ ಆದರ್ಶ ಯಾಕಿಷ್ಟು ಪ್ರೀತಿಸ್ತಾರೆ ಜನ? ಒಬ್ಬ ದುಷ್ಟ ಮುಂಡೆ ಮಗ ಅಂತರೂ ಇಷ್ಟು ಜಿಗದ್ ನಿಮ್ಗೆ ಹೇಳ್ತೇನೆ. ಅವ ಸ್ವಾಮಿ ಅವ ಕಾಗಿಗುಬ್ಬಿ ಕತೆ ಹೇಳ್ತಾನಂತ. ಎಸ್.ಎಂ. ಜಾಮದಾರ್ ಅಂತಕ್ಕಂಥ ಒಬ್ಬ ಧೂರ್ತ ಬುದ್ಧಿಯವರ ಅವನ್ನ ಸಾಕಷ್ಟು ಹಾಲ ಮೊಸರ ಮಜ್ಜಿಗೆ ಕುಡಿಸಿ ದೊಡ್ಡವನ್ ಮಾಡಿದ್ರು. ಅಂದ್ರೆ ನಾ ಬೇರೆ ಹೇಳುವ ಅರ್ಥದೊಳಗೆ ಅವ ಲಿಂಗಾಯತ ಮಹಾಸಭೆಯೊಳಗೆ ಬುದ್ಧಿಯವ್ರನ್ನ ಕುರಿತು ಒಂಟಕ್ಷರದಲ್ಲೇ ಕಾಗಿ ಗುಬ್ಬಿ ಕತ್ತಿ ಹೇಳವ ಸ್ವಾಮಿ, ಅವಾಗ ನಾ ಸ್ವಾಮಿ ಅನ್ನೋದಿಲ್ಲ ಅಂತ. ಈ ಧೂರ್ತ ಬುದ್ಧಿಯವರು ಅವನ ಬಗ್ಗೆ ಏನು ಹೇಳಿದ್ರು? ಬಾಗಲಕೋಟೆ ಒಳಗೆ 21ನೇ ಶತಮಾನದೊಳಗೆ ಬಸವಣ್ಣನ ಎಲ್ಲಿ ಹುಡುಕಾಡ್ತಾರೆ, ಇವನ ಬಸವಣ್ಣ ಅಂತ ಅವನು ಪರಿಚಯ ಮಾಡಿಸಿದ್ರು. ಅಂದ್ರೆ ತಿಂದ ಮನಿ ಜಂತಿ ಎಣಸವ್ರು ಅಂತಿರ್ತಾರಲ್ಲ, ಅದು ಒಂದು ಕಡೆ. ಮತ್ತೊಂದು ಕಡೆ ಇಂಥ ನೀಚರ್ನೂ ಸಹಿತ ಬಸವಣ್ಣ ಅಂತ ಕರೆಯುವಂಥ ಅಪ್ಪಗಳು ಒಂದು ಕಡೆ. ಇನ್ನೇನು ಕಲಿಬೇಕು ಅಪ್ಪಗಳ ಜೀವನದೊಳಗೆ? ಇಂಥ ಧೂರ್ತರು ಒಬ್ಬರಲ್ಲ, ಬಹಳ ಮಂದಿ ಆಗೋದು. ಅಪ್ಪಗಳು ಯಾರ ಬಗ್ಗೆನೂ, ನಿಂದಕರ ಬಗ್ಗೆ, ನಿಂದಕ ನೀಯರೇ ರಾಖಿಯೇ ಅಪ್ಪಗಳು ನಮಗೆ ಹೇಳಿದ್ದು. ಮರಾಠಿ ಒಳಗಿಂದು ಅಥವಾ ಹಿಂದಿ ಒಳಗಿನ ಮಾತು ಹೇಳ್ತಿದ್ರು, ನಿಂದಕರ ಮನೆ ಮಗ್ಲ ಬೇಕು, ಮಗ್ಲ ಇರ್ಬೇಕು. ನಿಂದಕಾಂಚೆ ಘರ ಅಸಾವೇ ಶೇಜಾರಿ, ನಿಂದಕರ ಮನೆ ಮಗ್ಲ ಇರ್ಬೇಕಂತ ಹೇಳ್ತಿದ್ರು. ಯಾಕೆ? ಅವ್ರು ನಮ್ಮನ್ನು ಯಾವಾಗಲೂ ಎಚ್ಚರಿಸ್ತಾರ ಅಂತ. ಎಲ್ಲರೂ ಯಾವಾಗಲೂ ನಮ್ಮನ್ನು ಮರೆವಿಗೆ ಒಳಪಡಿಸೋದಿಲ್ಲ ಅಂತ ಹೇಳಿದ್ರು. ತಾಯಿ ಮಗು ಹೇಸಿಗೆ ಮಾಡಿತಂತಂದ್ರೆ ಸಗಣಿ ತಂದು ಅದರಲ್ಲೇ ಒರೆಸ್ತಾಳತ್ತ. ನಿಂದಕರು ನಾಲಿಗೆಲೇ ನೆಕ್ಕಿ ಸ್ವಚ್ಛ ಮಾಡ್ತಾರತ್ತ. ಅದಕ್ಕೆ ಅವ್ರ ಮಗ್ಗಲ ಮನೆಯಿಂದ ಇರ್ಬೇಕಂತ ನಮ್ಮ ಶಾಸ್ತ್ರದೊಳಗೆ ಇದನ್ನ ಹೇಳ್ತಾರೆ. ಮಕ್ಕಳು ಹೊಲಸು ಮಾಡಿದ್ರೆ ಮಂದಿ ಹಿಂಗೆ ಕಾಗದಲೇ ಅರಿವಿಲೇ ಸ್ವಚ್ಛ ಮಾಡ್ತಾರಂತ. ಆದ್ರೆ ನಾವೇನಾರ ತಪ್ಪು ಮಾಡಿದ್ರೆ ನಾಲಿಗೆಲೇ ನೆಕ್ತಾರಲ್ಲ, ಅದಕ್ಕೆ ಅವ್ರು ನಮ್ಮ ಹತ್ರ ಇರಬೇಕು ಅಂತ. ನಿಂದಕರ ಸಮೀಪ ಇರಬೇಕು. ನಮಗೆ ಬುದ್ಧಿಯವರು ಹೇಳ್ತಿದ್ರು, ಅವ್ರ ಹತ್ರ ಇರಬೇಕು ಯಾವಾಗಲೂ. ಅವ್ರ ಬಗ್ಗೆ ಕೆಟ್ಟ ಭಾವನೆಗಳನ್ನು ತಾಳಬಾರ್ದು ನೀವು. ಅವ್ರು ತಾಳ್ಯಾರ ಅಂತ ನೀವು ತಾಳಿದ್ರಿ ಅಂದ್ರೆ ಅವ್ರಿಗೆ ನಿಮ್ಗೆ ಏನು ಅಂತರಪ್ಪ ಅಂತ ನಮ್ಗೆ ಕೇಳಿದ್ರು. ಅದಕ್ಕೆ ಬುದ್ಧಿಯವರಂಥ ವ್ಯಕ್ತಿಮತ್ವ ನಾವು ಎಲ್ಲಿ ಕಾಣೋಕ್ಕೆ ಸಾಧ್ಯ, ಕೇಳೋಕ್ಕೂ ಸಾಧ್ಯ ಇಲ್ಲ. ಅವರ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. ಅಥರ್ಗ ಊರು
ಸಮೃದ್ಧ ಆಗಲಿ, ಈ ಭಾಗ ಸಮೃದ್ಧ ಆಗಲಿ. ಲೋಕಸಭಾ ಸದಸ್ಯರು ಅದಾರ, ಅಪರೂಪದ ಮನುಷ್ಯ ಒಬ್ಬ ನಮ್ಮ ಯಶವಂತರಾಯ ಗೌಡ. ವಿಧಾನಸಭಾದಾಗ ಅಷ್ಟು ಮಂದ್ಯಾಗ 2 ಸಂಬಾಯಿತ ಪ್ರಾಣಿ, ಒಂದು ಪ್ರಾಣಿ ಈ ದಂಡಿ ಕುಂತೈತಿ, ಒಂದು ಪ್ರಾಣಿ ಈ ದಂಡಿ ಕುಂತೈತಿ. ಅಥರ್ಗದಾಗ 2 ಸಂಬಾಯಿತ ಜೀವಗಳದಾವೆ. ಆಮ್ಯಾಗ ಕೆಲಸ ಮಾಡೋದ್ರಾಗ ಆಗಳಿನ ಆ ಕಡೆಯಿಂದ ಬರ್ತಿದ್ದೆ, ಬಂದ ಕೂಡಲೇ ನಮ್ಮ ಸ್ವಾಮಿಗಳು ಆ ತಗ್ಗದಿನ್ನಿದ ರಸ್ತೆ ಆಚೆ ಕಡೆ ಹೋತು, ಚಲೋ ರಸ್ತೆ ಈಚೆ ಕಡೆ ಶುರು ಹೋಗೋಣ, ಇದು ಯಶವಂತರಾಯ ಗೌಡ್ರ ಮತಕ್ಷೇತ್ರ ಶುರುವಾತು ನೋಡ್ರಿ ಅಂತ. ಅಲ್ರಿ ಸರ್ಕಾರದ ಯಾರ್ದು ಮತ ಬರ್ದಿತ್ತು ಸರಿ, ಇವ್ರು ಹೆಂಗೆ ಮಾಡಿದ್ರಿ ಕೆಲಸ ಅಂತ ನಾಂದ್ಯ. ಸರ್ಕಾರ ಯಾರ್ದಾಕೆ ಇರೋಲ್ದಕ್ಕೆ ಮನುಷ್ಯನ ಹಿಂಗೆ ಅದಾನ, ಸರ್ಕಾರದ ಯಾರ್ದಾಕೆ ಬರೋಲ್ದಕ್ಕೆ ಯಾರ್ದಾಕೆ ಹೋಗಲ್ದ, ಅವ್ನ ಕೆಲಸಕ್ಕೇನು ತೊಂದರೆ ಇರಂಗೆ ಹಂಗೆ ಮಾಡುವಂಥ ಕಲೆ ಐತವ ಅವ್ರದಂತೂ. ಸರ್ಕಾರ ಅವ್ರದ್ದೈತಂದ್ರೆ ಅವ್ರು ಮಾಡ್ತಾರೆ, ಅದು ಶ್ರೇಯಸ್ಕರ ಕೆಲಸನ ಐತಿ. ಅದಕ್ಕೆ ನೀವೆಲ್ಲ ಭಾಗ್ಯವಂತರಿ, ಭಾಗದ ಜನ ಅಂತ ಹೇಳ್ತಾ ಎಲ್ಲರ ಆಶಯವನ್ನು ಪೂರೈಸಿ ಸಾಧ್ಯದ್ರೆ ಒಂದು ಮಾತು ಕೊನೆಗೆ ಹೇಳ್ತೀನಿ. ವಿಜಾಪುರ ಜಿಲ್ಲಾದಾಗ ಗಿಡಗಳಿಲ್ಲ. ರೈತರಾದವರು ಎಕರೆಗೆ ಒಂದು 20 ಥರ ಬರುವಂಗೆ ಬದುವಿನ ಮ್ಯಾಗ ಗಿಡಗಳು ಹಚ್ಚ್ರಿ. ಅಪ್ಪಗಳಿಗೆ ಪ್ರೀ ಇದ್ದದ್ದು ಯಾವುದು ಅಂತಂದ್ರೆ ಗಿಡ. ಮತ್ತು ಗಿಡದಾಗ ಹಕ್ಕಿಗಳು ಬರ್ಬೇಕು, ಹೊಲಕ್ಕೆ ಒಡ್ಡಬೇಕು, ಒಡ್ಡಿನ ಮ್ಯಾಗ ಗಿಡ ಬೇಕು, ಗಿಡದ ಮ್ಯಾಗ ಹಕ್ಕಿ ಬೇಕು, ಗಿಡದ ಕೆಳಗೆ ಆಕಳ ಎತ್ತಬೇಕು. ಸಾಧ್ಯದ್ರೆ ನಮ್ಮ ಗೌಡ್ಗೆ ಹೇಳ್ತೀನಿ, ಯಶವಂತರಾಯ ಗೌಡ್ರ ನಿನ್ನೆ ನಾವು ಅಲ್ಲಿ ಒಂದು ಸಂಕಲ್ಪ ಮಾಡಿದ್ರೆ ಅಪ್ಪಗಳ ಸ್ಮೃತಿವನ ಮಾಡಬೇಕು ಅಂತ ಬಿಜಾಪುರ ಜಿಲ್ಲಾದಾಗ 1,000 ಎಕರೆಯೊಳಗೆ ಕಾಡು ಬೆಳೆಸಬೇಕು. ಅದರೊಳಗೆ ಒಂದು ಸೈನ್ಸ್ ಪಾರ್ಕು, ಒಂದು ಕಲ್ಚರಲ್ ಪಾರ್ಕು, ಅವೇ ಅಪ್ಪುಗಳ ಸ್ಮೃತಿ. ಅವು ಸಾಧ್ಯದ್ರೆ ಪ್ರತಿಯೊಂದು ಮತಕ್ಷೇತ್ರದೊಳಗೂ ಒಂದೊಂದು ಪಾರ್ಕ್ ಆದವು ಅಂತಂದ್ರೆ 1000 ಎಕರೆದ್ದಾಗಲಿ, ಇಲ್ಲಿ ಒಂದು 500 ಎಕರೆದ್ದು, ಈಗಾಗಲೇ ಅವ್ರು ಎಷ್ಟೊಂದು 100 ಎಕರೆದ್ದು ಮಾಡ್ಯಾರ. ಇಲ್ಲೇ ಮಗ್ಲ ಮಾಡ್ಯಾರ. ವರ್ಷ ಮೊನ್ನೊಂದು ನಾ ಊರಿಗೆ ಹೋಗಿದ್ದೀನಿ ರಾಜಸ್ಥಾನದೊಳಗೆ, ಪಿಪ್ಲಾಂತ್ರಿ ಅಂಥೇಳಿ ನಾಥದ್ವಾರದ ಹತ್ರ. ಆ ಊರಾಗ್ರಿ ಒಂದು ಮಾತು ಹೇಳ್ತೇನೆ, ನಾ ಹೋಗಿ ಬಂದು 2 ತಿಂಗಳಾಯ್ತು. ನಮ್ಮ ದೇಶದಾಗ ಆದರ್ಶ ಗ್ರಾಮಗಳಂತ ಯಾವ ರಾಜ್ಯದಾಗ ಎಲ್ಲೆಲ್ಲಿ ಅದಾವ ಎಲ್ಲ ಕಡೆ ಹೋಗಿ ಬಂದೀನಿ, ಎಲ್ಲ ರಾಜ್ಯದಾಗೂ. ಪಿಪ್ಲಾಂತ್ರಿ ಅಂಥೇಳಿ ಒಂದು ಹಳ್ಳಿ, ನಾಥದ್ವಾರ ಅಂತಕ್ಕಂಥ ಡಿಸ್ಟಿಕ್ ಪ್ಲೇಸ್ ಐತಿ. ಅಲ್ಲಿಂದ ಒಂದು 7-8-10 ಕಿಲೋಮೀಟ್ರ್ ಮ್ಯಾಗ ಹಳ್ಳಿ ಐತಿ. ಆ ಹಳ್ಳಿ ಸುತ್ತಮುತ್ತ ಮಾರ್ಬಲ್ ಖಣಿ ತೆಗೆಯೋರು ಮಣ್ಣು ತೆಗಿಬೇಕಲ್ಲ, ಮ್ಯಾಲೆ 10-20 ಫೂಟ್. ಆ ಮಣ್ಣು ತಂದೆಲ್ಲ ಊರು ಸುತ್ತಮುತ್ತ ಸುರ್ವ್ಯಾರ. ಮುಂಜಾನೆ ಎದ್ದು ಕೂಡಲೇ ನಿಮ್ಮ ಹಾಸಿಗೆಗೂ ಆ ಉಸುಗು ಬಂದು ಬಿದ್ದಿರ್ತೈತಿ, ಪಾತ್ರೆಗಳ ಮ್ಯಾಗೂ ಬಂದು ಬಿದ್ದಿರ್ತೈತಿ, ಮನ್ಯಾಗೂ ಅರ್ಧ ಇಂಚು ಉಸುಗು ಬಿದ್ದಿರ್ತೈತಿ ಧೂಳು. ಆ ಊರು ಸರ್ಪಂಚ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂತದಾನ. ಅವ ಊರವ್ರನ್ನ ಕರ್ಕೊಂಡು ಆ ಮಾರ್ಬಲ್ ಪುಡಿ ಏನೈತಲ್ಲ ಅದ್ರ ಗುಡ್ಡದಾಗ ಗಿಡಗಳು ಹಚ್ಚಾನ್ರಿ. ನಿಮ್ಗೆ ಹೇಳ್ತೀನಿ, ಅದನ್ನು ಹಚ್ಚುವ ಗಂಡಾಳಿನ ಒಟ್ಟ ತೊಗೊಂಡಿಲ್ಲವ. ಹೆಣ್ಮಕ್ಳನ್ನ ಕರ್ಕೊಂಡು ತಾಯಂದಿರನ್ನ, ಮನ್ಯಾಗ ಒಂದು ಕೂಸು ಹುಟ್ಟಿತಂದ್ರೆ 11 ಗಿಡ ಹಚ್ಚಾಕಬೇಕು. ಮನ್ಯಾಗ ಒಂದು ಹುಡುಗಿ ಹುಟ್ಟಿತಂದ್ರೆ 11 ಗಿಡ ಹಚ್ಚೋದು. ಆಮ್ಯಾಗ ರಕ್ಷಾಬಂಧನ ಬಂತು ಅಂತಂದ್ರೆ ಹೆಣ್ಮಕ್ಳು ಅಣ್ತಂಬರಿಗೆ ರಾಖಿ ಕಟ್ಟಂಗಿಲ್ಲ, ಅವರು ಗಿಡಗಳಿಗೆ ಕಟ್ತಾರೆ. ಇವು ನಮ್ಮ ರಕ್ಷಣೆ ಮಾಡ್ಬೇಕು, ನಾವು ನಿಮ್ಮನ್ನು ರಕ್ಷಣೆ ಮಾಡ್ತೀವಂತ. ಆ ಊರಾಗ ನಿಮ್ಗೆ ಹೇಳ್ತೀನಿ, 48-50 ಡಿಗ್ರಿ ಟೆಂಪ್ರೇಚರ್ ಇರುವಂಥ ಆ ಊರೊಳಗೆ ಇವತ್ತು ಬ್ಯಾಸಿಗ್ಯಾಗ 35 ಡಿಗ್ರಿ ಟೆಂಪ್ರೇಚರ್ ಇರ್ತೈತೆ. ಅಷ್ಟು ಗಿಡ ಹಚ್ಚಾರ ಆ ಊರಾಗ. ಆ ಊರು ಮಗ್ಗಲ್ದಾಗ 1600 ಫೂಟಿನ ಕೆಳಗೆ ನೀರಿಲ್ಲ. ಬೋರ್ ಹಾಕಿದ್ರೆ ಇವ್ರದ್ರಾಗ ಇವ್ರ ಹೊಲದಾಗ ಈಗ 40 ಫೂಟು 50 ಫೂಟು ಬಾವಿ ತೆಗಿಲಿ, ಬೋರ್ ಹಾಕಲಿ, ನೀರು ಅಷ್ಟು ಗಿಡಗಳು ಹಚ್ಚಾರ. ಇಡೀ ಜಗತ್ತಿನಿಂದ ಜನ ಈ ಊರು ನೋಡಕ್ಕೆ ಬರ್ಲಾಕತ್ತಾರ. ಪಿಪ್ಲಾಂತರಿ ಅಂತ ನೀವು ಯೂಟ್ಯೂಬ್ನೊಳಗೆ ಹೋಗಿ ನೋಡಿರ್ಬೇಕಾದ್ರೆ. ಹಂಗೆ ನಮ್ಮ ಬಿಜಾಪುರ ಜಿಲ್ಲಾದಾಗ 0.16%, 0.16% ಕಾಡು ಐತಿ ಅಂತಂದ್ರೆ ನೀವ ಎಲ್ಲರೂ ಸಣ್ಣವರಿದ್ದಾಗ ನೋಡಿರಿ ಬಾಯಿ ತುಂಬಿ ಹರಿತಿದ್ದು ನಮ್ಮ. ಆದರೆ ಇವತ್ತು 800 ಫೂಟು 1200 ಫೂಟ್ ನೀರಿಲ್ಲ. ಈಗ ಇದ್ದ ಭೂಮಿಯೊಳಗೆ 40 ಫೂಟ್ ನೀರು ತುಂಬೋದಾತಂದ್ರೆ ಒಂದು 100 ವರ್ಷ ಬೇಕು. ಅದು ಮಳೆ ಬಂದ್ರೆ ಸಮಸ್ಯೆ ಇಷ್ಟು ಕಠಿಣ ಐತಿ. ಅದಕ್ಕೆ ಅಪ್ಪಗಳು ನಮಗೆ ಮೇಲಿಂದ ಮೇಲೆ ಹೇಳ್ತಿದ್ರು, ಈ ಮಣ್ಣು ನೀರು ಇವನು ಉಳಿಸೋ ಪ್ರಯತ್ನ ಮಾಡಿರಿ, ಕೃಷಿ ಉಳಿಸೋ ಪ್ರಯತ್ನ ಮಾಡಿರಿ ಅಂತ.
ತಾವೆಲ್ಲ ಗಿಡಗಳನ್ನ ಹಚ್ತೀರಿ. ಅದು ಹಕ್ಕುಗಳಿಗೆ ಭಾಳ ಪ್ರಿಯ ಇತ್ತು. ಪ್ರತಿಯೊಂದು ಊರವರು ಸಹಿತ ಊರಿಗೊಂದು ವನ ಅಂತ ಮಾಡೋಕ್ಕೆ ಸಾಧ್ಯ ಇದ್ರೆ, ಜಾಗ ಇತ್ತಂದ್ರೆ ಮಾಡಿರಿ. ನೀವು ಯಾವಾಗ ಕರಿತೀರಿ ಕರ್ರಿ, ನಾವು ಬರ್ತೀವಿ ನಿಮ್ಮ ಕೂಡ. ನಮ್ಮ ಸ್ವಾಮಿಗಳು ಇರ್ತಾರೆ ಇಲ್ಲೇ. ಊರಿಗೊಂದೊಂದು ವನಗಳನ್ನು ಮಾಡೋನು. ಮತ್ತೇನು ಮಾಡೋದು, ಗುಡಿ ಹಿಂದಾಗಡೆ ಕಟ್ಟೋನು. ಅವೆಲ್ಲಿ ಹೋಗೋದಿಲ್ಲ, ಕಟ್ಟೋನು ಅವನೇನ. ದೊಡ್ಡ ದೊಡ್ಡ ಕಟ್ಟೋನು. ಸಣ್ಣ ಸಣ್ಣ ರಾಮ ಮಂದಿರ ಕಟ್ಟಾರಲ್ಲ, ಅದಕ್ಕಿಂತ ದೊಡ್ಡ ಕಟ್ಟೋನು. ಅದಕ್ಕಿಂತ ಭಾರಿ ಮೊದಲು ಕಾಡು ತಯಾರು ಮಾಡೋನು. ಮಾಡ್ತೀರಿ ಅಂತ ತಮ್ಮಲ್ಲಿ ಪ್ರಾರ್ಥನೆ.